ನಾನು ಯಾರೋ 10 ಜನನ ಹೊಡೆದು ಡಾನ್ ಆದವಳಲ್ಲ. ನಾನು ಹೊಡೆದಿರೋ ಅಷ್ಟು ಜನನು ಡಾನ್ಗಳೇ. ರಾಜ ಆಗ್ಬೇಕು ಅಂತ ಬಂದ್ಮೇಲೆ ರಾಜ್ಯ ಗೆಲ್ಲೋ ತಾಕತ್ತಿರ್ಬೇಕು. ಯುದ್ಧಕ್ಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕಬಾರ್ದು. Silence. I don't like silence. I avoid silence. But silence can't avoid me because I'm anchor. Anchor ಆಗಿ ಸ್ಟೇಜ್ ಅಲ್ಲಿ ನಾನು ಫಸ್ಟ್ ಬರಬೇಕು. ಅದನ್ನ ಬಿಟ್ಬಿಟ್ಟು ನೀವೇನು ಸೀರೆ ಹಾಕೊಂಡು ಒಂದು ಮೇರಿ ಕಾಮ್ ತರ ಬಂದಿದ್ದೀರಾ ಅಂದ್ರೆ ಸಾರಿ ಕಾಮ್ ತರ ಬಂದಿದ್ದೀರಾ ಇವತ್ತು. ನಿಶ್ವಿಕಾ, ನಿಮ್ಮ ಬೈಸೆಪ್ಸ್ ನೋಡಿ ಬೆಪ್ಪಾದೆ. ತರುಣ್ ಅವರೇ, ನಿಮ್ಮ ಗ್ಲೌಸ್ ನೋಡಿ ನಾನು ಸೈಕಾದೆ. ಈ ಅಖಾಡದಲ್ಲಿ ಇವತ್ತು ಏನ್ ನಡೀತಾ ಇರುವಂತಹ ಪವಾಡ. ನನಗಿಂತ ಮುಂಚೆ ಈ ಗ್ಯಾಂಗ್ ಜೊತೆ ಬಂದು ಬ್ಯಾಂಗ್ ಆಗಿ ಪಂಚ್ ಬ್ಯಾಟಲ್ ಬೇರೆ ಮಾಡ್ತಾ ಇದ್ದಾರಾ? ಅಲ್ಲ, ಅವರೊಂದ್ ತಂಡ ಕಟ್ಕೊಂಡ್ ಬಂದಿದ್ದಾರೆ, ಇವ್ರೊಂದ್ ತಂಡ ಕಟ್ಕೊಂಡ್ ಬಂದಿದ್ದಾರೆ. ಇಲ್ಲೆಲ್ಲ ಅಖಾಡ ಬೇರೆ ಮಾಡಿಟ್ಟಿದ್ದಾರೆ. ಒಂದು ಆಂಕರ್ ಬರ್ಬೇಕು, ಆಂಕರ್ ಅವ್ರು ಬಂದು ವೆಲ್ಕಮ್ ಮಾಡ್ಬೇಕು. ಇದು ಯಾವ್ದಕ್ಕೂ ಕಾಯ್ದೆ. ತರುಣ್ ಅವರೇ, ಗ್ಲೌಸ್ ಹಾಕೊಂಡ್ ಮಹಾನಟಿಗೆ ಹಿಂಗ್ ಬಂದ್ಬಿಟ್ಟಿದಾರಲ್ಲ, ಒಂದ್ಸಲಿ ಅದ್ರ ಈ ತರುಣಿ ಬಗ್ಗೆ ಯೋಚನೆ ಮಾಡಿದ್ರಾ? ಎಲ್ಲ ಟೈಮು ಚೇಂಜ್ ಆಗ್ತಿದೆ ಅನ್ನೋ. ಯಾರು ಫಸ್ಟ್ ಬರ್ತಾರೆ, ಯಾರು ಸೆಕೆಂಡ್ ಬರ್ತಾರೆ ಗೊತ್ತಿಲ್ಲ. ಕಾಂಪಿಟೇಷನ್ ಇದು. ತರುಣ್ ಅವರೇ, ಯಾರು ಫಸ್ಟ್ ಬರ್ತಾರೆ, ಯಾರು ಸೆಕೆಂಡ್ ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಲಾಸ್ಟ್ ವರ್ಗು ಯಾರು ನಿಲ್ತಾರೆ ಅನ್ನೋದೇ ಇಂಪಾರ್ಟೆಂಟ್. ತರುಣ್ ಅವರೇ, ಈ ಫೈಟಿಂಗ್ ಬ್ಯಾಟಲ್ಗೆ ನೀವೇ ಮುಂಚೆ ಬರೋದಕ್ಕೆ ಕಾರಣ? ಇವತ್ತು ಏನ್ ರೌಂಡ್ ಅನ್ನು ಬ್ಯಾಟಲ್ ರೌಂಡ್, 1-on-1 ಬ್ಯಾಟಲ್. ಸೊ ಇವತ್ತೆಲ್ಲ ಕಂಟೆಸ್ಟೆಂಟ್ಸ್ 1-on-1 ಬ್ಯಾಟಲ್ ಮಾಡ್ತಾರೆ. ಸೊ ನಾವು ಜಡ್ಜಸ್ ಆಗೋದಕ್ಕೆ ಒಂದು ಎನರ್ಜಿ ಕೊಡಬೇಕು ತಾನೆ. ಕರೆಕ್ಟ್. ಅದಕ್ಕೆ ಅಂತ ಫಸ್ಟ್ ನಾನು ನಿಶ್ವಿಕಾ ಈ ತರದೊಂದು ಐಡಿಯಾ ಮಾಡ್ಕೊಂಡ್ ಬಂದಿದೀವಿ. ಈ ಬ್ಯಾಟಲ್ ರೌಂಡ್ ಬೇಕಾಗಿರುವಂತಹ ಗ್ರೆಡ್ಜ್ ಕಾಣಿಸ್ತಾ ಇದೆ. ಈ ಅಖಾಡ ರೆಡಿ ಆಗಿರೋದು ಇದೇ ಕಾರಣಕ್ಕೋಸ್ಕರ. ಇಲ್ಲಿ ಬರುವಂತ ಪ್ರತಿ ಕಂಟೆಸ್ಟೆಂಟ್ ಕೂಡ ಆ ಲೆವೆಲ್ ಕಾಂಪೀಟ್ ಮಾಡಬೇಕು. ಆಕ್ಟಿಂಗ್ ಮಾಡೋದಕ್ಕೆ ನಮ್ಮ ಮಹಾನಟಿಯರು ಫೇಸ್ ಟು ಫೇಸ್ ಬರ್ತಾರೆ. ನಟಿಯರ ಮಧ್ಯ ಪೈಪೋಟಿ ನಡೆಯೋದೇ ಇವತ್ತಿನ ಜಟಾಪಟಿ. ಇವತ್ತು ನಮ್ಮ ನಟಿಯರು ಒಂದೇ ಭಾವನೆಯನ್ನ, ಅಂದ್ರೆ ಲವ್ ಆಗಿರ್ಬೋದು, ಹಾಸ್ಯ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು, ಒಂದೇ ವಿಷಯಕ್ಕೆ ಇಬ್ಬರು ನಟಿಯರು ಫೇಸ್ ಟು ಫೇಸ್ ಆಗ್ತಾರೆ. ಹಾಸ್ಯಕ್ಕೆ ಕಾಂಪಿಟೇಷನ್ ಇರುತ್ತೆ, ಹಾಗೇನೆ ರೊಮ್ಯಾಂಟಿಕ್ ವರ್ಸಸ್ ರೊಮ್ಯಾಂಟಿಕ್ಸ್ ನಡೆಯುತ್ತೆ, ಎಮೋಷನ್ ವರ್ಸಸ್ ಎಮೋಷನ್ ನಡೆಯುತ್ತೆ. ಇವತ್ತು ಎಲ್ಲ ಡಬಲ್ ಕಾಂಪಿಟೇಷನ್, ಬೇರೆ ಲೆವೆಲ್. 12 ಕಂಟೆಸ್ಟೆಂಟ್ಸ್, 6 ಬ್ಯಾಟಲ್, 1 ನಟನೆಯ ಮಹಾಯುದ್ಧ. ಬನ್ನಿ ಶುರು ಮಾಡೋಣ ಮಹಾನಟಿಯ ಈ ವಾರದ ಸುತ್ತು. ನೀನಾ ನಾನಾ ಬ್ಯಾಟಲ್ ರೌಂಡ್. ಪ್ರೇಮ ಮೇಡಮ್, ಈ 2 ಟೀಮಲ್ಲಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಮೇಡಮ್? ಆಲ್ವೇಸ್ ಮೈ ಬ್ರದರ್. ಪ್ರೇಮ ಮ್ಯಾಮು ತರುಣ್ ಸರ್ ಕಡೆ ಇದ್ದಾರೆ. ರಮೇಶ್ ಅರವಿಂದ್ ಸರ್, ನಿಮ್ಮ ಸಪೋರ್ಟ್ ಯಾರ ಕಡೆಗೆ? ಅದೇ ತರ ಮತ್ತೆ ನೀವು ಮೈ ಸಿಸ್ಟರ್ ಅಂತ ತಗೋಬೇಡಿ, ಅದು ಬಿಟ್ಟು ಬೇರೆ ಏನಾರು ತಗೊಳ್ಳಿ. ಇಲ್ಲ, ಬ್ಯಾಟಲ್ ಗ್ರೌಂಡ್ ಅಂದ್ಮೇಲೆ ಕರೆಕ್ಟ್ ಯಾವಾಗಲೂ ಸರಿ ಸಮಾರ್ಬೇಕು. ಐ ಆಮ್ ಆನ್ ದಿಸ್ ಸೈಡ್. Thank you so much, Tarun. Thank you. Thank and thank you so much, Nishmika. Good luck. ರಮೇಶ್ ಸರ್, ಮೊಟ್ಟ ಮೊದಲ ಬಾರಿಗೆ ಮಹಾನಟಿ ವೇದಿಕೆಯಲ್ಲಿ ಒಂದು ಬ್ಯಾಟಲ್ ರೌಂಡ್ ನೀನಾ ನಾನಾ ಅನ್ನೋ ಸುತ್ತು ನಡೀತಾ ಇದೆ. ಇದ್ರ ಬಗ್ಗೆ ತಮ್ಮ ಮಾತು? ಇವರೆಲ್ಲ ಒಂದೊಂದ್ ಸಲಾನು ನೋಡ್ತಾ ಇದ್ರೆ ಇಟ್ಸ್ ಸೋ ಬ್ಯೂಟಿಫುಲ್ ರೀ. ಸೊ ಈ ಬ್ಯಾಟಲ್ ರೌಂಡ್ ನೀನಾ ನಾನಾ ಅಂತ ಒಂದೇ ಇಮೋಷನ್ ಇಬ್ರು ಮಾಡ್ತಿರಂತೆ. ಜಡ್ಜಸ್ ಬಹಳ ಸುಲಭ, ನೀನಾ ನಾನಾ ಅಂತ ಆಯ್ಕೆ ಮಾಡೋದು. ಸೊ ದಯವಿಟ್ಟು ಗಿವ್ ಇಟ್ ಯುವರ್ ಬೆಸ್ಟ್. ಗುಡ್ ಲಕ್. ಕಾಯ್ತಾ ಇದೀನಿ ನೀನಾ ನಾನಾ ರೌಂಡ್ಗೆ. ಥ್ಯಾಂಕ್ ಯು ರಮೇಶ್ ಸರ್. ತರುಣ್ ಅವರೇ, ಐ ಥಿಂಕ್ ದಿಸ್ ಇಸ್ ವೆರಿ ಆಪ್ಟ್ ರೌಂಡ್. ಯಾಕೆ ಅಂತಂದ್ರೆ ಸಿನಿಮಾದಲ್ಲಿ ಅಫ್ಕೋರ್ಸ್ ಎಲ್ಲಾ ಕಲಾವಿದರು ಸ್ನೇಹಿತರು, ನಾವೆಲ್ಲ ಹೊರಗಡೆ ಸಿಕ್ಕಿದಾಗ ಚೆನ್ನಾಗಿರ್ತೀವಿ, ಎಲ್ಲಾನು ಓಕೆ. ಆದ್ರೆ ಶುಕ್ರವಾರ ಒಂದೇ ಡೇಟ್ಗೆ ಇಬ್ರು ಫಿಲಂ ಬರುತ್ತೆ ಅಂತಂದ್ರೆ ಅದು ಬ್ಯಾಟಲ್ ಗ್ರೌಂಡೇ. ಅಲ್ಲಿ ಫ್ರೆಂಡ್ಶಿಪ್ ಬರಲ್ಲ, ರಿಲೇಶನ್ಶಿಪ್ ಬರಲ್ಲ, ಏನಿಲ್ಲ. ನನ್ನ ಸಿನಿಮಾ ಗೆಲ್ಲಬೇಕು, ಅದೇ ನಮ್ಮ ಉದ್ದೇಶ ಇರುತ್ತೆ. ಇನ್ನೊಂದು ಸಿನಿಮಾ ಸೋಲ್ಲಿ ಅದನ್ನ ಬಯಸಲ್ಲ, ಆದ್ರೆ ನಮ್ಮ ಸಿನಿಮಾ ಗೆಲ್ಲೇಬೇಕು ಅಂತ ಅವತ್ತು ಆ ಬ್ಯಾಟಲ್ ಗ್ರೌಂಡ್ ಇಳಿತೀವಿ ನಾವು. ಸೊ ಇವತ್ತು ಅದೇ ಸಿಚುವೇಶನ್. ಆ ಶುಕ್ರವಾರ ಬಂದಿದೆ, ನಿಮ್ಮ ಆಪೋಸಿಟ್ ಒಂದು ಪಿಕ್ಚರ್ ಬರುತ್ತೆ ಅಂತಂದ್ರೆ ನೀವು ಅದಕ್ಕಿಂತ ಬೆಟರ್ ಹೆಂಗ್ ಮಾಡಬೇಕು ಅನ್ನೋದು ನಿಮ್ ತಲೆಯಲ್ಲಿ ಇರಬೇಕು. ಸೊ ಹಂಗಿದ್ರೆ ಮಾತ್ರ ಗೆಲ್ಲೋಕ್ ಸಾಧ್ಯ ಸಿನಿಮಾ ಇಂಡಸ್ಟ್ರಿನಲ್ಲಿ. ತರುಣ್ ಅವ್ರು ಹೇಳಿದ
ಹೇಳಿದಂತಹ ಮಾತು ಅದ್ಭುತವಾದಂತಹ ಮಾತು. ಈಗ ನೀನಾ ನಾನಾ ಬ್ಯಾಟಲ್ ರೌಂಡ್ಗೂ ಕೂಡ ಒಂದಷ್ಟು ರೂಲ್ಸ್ ಇದೆ. ಆ ರೂಲ್ಸ್ ಏನಪ್ಪಾ ಅಂತಂದ್ರೆ, ಇಬ್ಬರು ನಟಿಯರು ಫೇಸ್ ಟು ಫೇಸ್ ಆಗಿ ಅಖಾಡಕ್ಕೆ ಬಂದು ನಿಲ್ತಾರೆ. ಇಬ್ಬರು ಒಂದೇ ಥೀಮಿಗೆ ಬೇರೆ ಬೇರೆ ಸಿಚುವೇಶನ್ಸ್ಗೆ ಆಕ್ಟ್ ಮಾಡ್ತಾರೆ. ಯಾರು ಮೊದಲು ಆಕ್ಟಿಂಗ್ ಮಾಡ್ತಾರೆ ಅನ್ನೋದನ್ನ ಟಾಸ್ ಮೂಲಕ ಡಿಸೈಡ್ ಮಾಡಲಾಗತ್ತೆ. ಒಬ್ಬರು ಪರ್ಫಾರ್ಮ್ ಮಾಡೋದನ್ನ ಇನ್ನೊಬ್ಬ ನಟಿ ನೋಡೋ ಹಾಗಿಲ್ಲ. ಸೆಕೆಂಡ್ ಪರ್ಫಾರ್ಮೆನ್ಸ್ ಮಾಡೋರು ವೇಟಿಂಗ್ ಲಾಂಚ್ ಅಲ್ಲಿ ಕೂತು ವೇಟ್ ಮಾಡ್ತಾರೆ. ಮೊದಲ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಜಡ್ಜಸ್ ತಮ್ಮ ರಿವ್ಯೂಸ್ ಅನ್ನ ಕೊಡ್ತಾರೆ. ಎರಡನೇ ಪರ್ಫಾರ್ಮೆನ್ಸ್ಗೂ ಕೂಡ ಪ್ರತ್ಯೇಕವಾದಂತಹ ಒಂದು ರಿವ್ಯೂಸ್ ಅನ್ನ ಕೊಡ್ತಾರೆ. ಎರಡೂ ಪರ್ಫಾರ್ಮೆನ್ಸ್ ಮುಗಿದ ನಂತರ ಇಬ್ಬರು ನಟಿಯರನ್ನ ಅಖಾಡಕ್ಕೆ ನಿಲ್ಲಿಸಿ ಇಬ್ಬರ ಪಾಸಿಟಿವ್ ಹಾಗೂ ನೆಗೆಟಿವ್ ರಿವ್ಯೂಸ್ ಅನ್ನ ಕೊಟ್ಟು ಅದರಲ್ಲಿ ಯಾರು ವಿನ್ನರ್ ಅನ್ನೋದನ್ನ ರೆಡ್ ಅಂಡ್ ಗ್ರೀನ್ ಲೈಟ್ ಮೂಲಕ ನಿರ್ಧಾರ ಮಾಡಲಾಗುತ್ತೆ. ಯಾರು ಗ್ರೀನ್ ಲೈಟ್ ತಗೊಂಡು ವಿನ್ ಆಗ್ತಾರೋ ಸೇಫ್ ಝೋನ್ ಅಲ್ಲಿ ಹೋಗಿ ಕೂತ್ಕೋತಾರೆ. ರೆಡ್ ಲೈಟ್ ತಗೊಂಡಿರೋರಿಗೆ ಈ ಬ್ಯಾಟಲ್ ಅನ್ನ ಸೋತವರು ರೇಟಿಂಗ್ಸ್ ಅನ್ನ ತಗೊಂಡು ಡೇಂಜರ್ ಝೋನ್ ಗೆ ಹೋಗ್ತಾರೆ. ಸೊ ಸೇಫ್ ಝೋನ್ ಅಲ್ಲಿ ಕುತ್ಕೋತಿರೋ ಡೇಂಜರ್ ಝೋನ್ ಅಲ್ಲಿ ಕುತ್ಕೋತಿರೋ ಅನ್ನೋದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಸೈಡ್ ಮಾಡಲಾಗುತ್ತೆ. ಅಕಸ್ಮಾತ್ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗಿ ನಮ್ಮ ಜಡ್ಜಸ್ ಹಾಗೂ ಮಾಸ್ಟರ್ ಮೈಂಡ್ ಡಿಸೈಡ್ ಮಾಡಿದ್ರೆ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾರೆ. ಓಕೆನಾ? ಸೊ ಡೇಂಜರ್ ಝೋನ್ ಗೆ ಹೋದಂತಹ ಪೈಕಿ ಈ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ನಡೆಯುತ್ತೆ. ಸೊ ಎಲ್ಲರಿಗೂ ರೂಲ್ಸ್ ಕ್ಲಿಯರ್ ಆಗಿದೆ ಅಲ್ಲ? ಆರ್ ಯು ರೆಡಿ ಫಾರ್ ದ ಬ್ಯಾಟಲ್? ಇದೇ ಜೋಶಲ್ಲಿ ಶುರು ಮಾಡೋಣ. ಇದು ನಟನೆಯನ್ನ ಸಂಭ್ರಮಿಸುವಂತಹ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಲಕ್ಸ್ ಕೋ ಪ್ರೆಸೆನ್ಸ್ ಮಹಾ ನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಹ್ಯಾಟ್ಸನ್ ಕರ್ಟ್, ಹೋಂಡಾ ಶೈನ್ 100, ಅರವಿಂದ್ ಪ್ರಾಪರ್ಟೀಸ್ ನೆಲಮಂಗಲ, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಈಗ ನೀನಾ ನಾನಾ ಬ್ಯಾಟಲ್ ರೌಂಡ್ ಅಲ್ಲಿ ಮೊದಲ ಬ್ಯಾಟಲ್ ಅನ್ನ ಶುರು ಮಾಡೋಣ. ಲೆಟ್ಸ್ ವೆಲ್ಕಮ್ ತೀರ್ಥಹಳ್ಳಿಯ ಆಶಿಕಾ ಸೋಮಶೇಖರ್, ಗಾಳಿಲೇ ತೇಲಾಡಿದಂತ ಕಾರವಾರದ ಶ್ವೇತಾ ಭಾಟ್. ನೀವಂತೂ ಕರೆಕ್ಟ್ ಆಗಿ ಬ್ಯಾಟಲ್ಗೆ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ ಶ್ವೇತಾ. ನೀವೇನೋ ಇಲ್ಲಿ ರಾಜಿ ಆಗಕ್ ಬಂದಿರೋರ್ ತರ ಶಾಂತಿ ಸೂಚನೆ ಜೊತೆ ಬಂದಿದ್ದೀರಾ. ಬಟ್ ನಿಮ್ಮಿಬ್ಬರಿಗೆ ಸಿಕ್ಕಿರುವಂತಹ ಥೀಮ್ ಏನು? ವೀರ. ಸೊ ಪೇಟ್ರಿಯಾಟಿಕ್ ಅಂದ್ರೆ ದೇಶಭಕ್ತಿಯನ್ನ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ತೋರಿಸುವಂತ ಒಂದು ಅವಕಾಶ. ಸೊ ಇಬ್ರು ರೆಡಿ ಆಗಿದ್ದೀರಾ. ಇಬ್ರಲ್ಲಿ ಯಾರು ಫಸ್ಟ್ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದೇ ಈಗ ದೊಡ್ಡ ಚಾಲೆಂಜ್. ಓಕೆನಾ? ಒಂದ್ ಕಡೆ ಆಶಿಕಾ ಅವರಿದ್ದಾರೆ, ಓಕೆ, ಇನ್ನೊಂದ್ ಕಡೆ ಶ್ವೇತಾ ಅವರಿದ್ದಾರೆ. ಸೊ ಈಗ ನಾನು ಹಾಕೋ ಟಾಸ್ ಅಲ್ಲಿ ಟಾಪ್ ಅಲ್ಲಿ ಯಾರು ಫೇಸ್ ಕಾಣಿಸುತ್ತೋ ಅವರು ಫಸ್ಟ್ ಪರ್ಫಾರ್ಮ್ ಮಾಡ್ತಾರೆ. ಓಕೆ? ಎಸ್ ಮ್ಯಾಮ್. ಸೊ ಯಾರು ಟಾಸ್ ಗೆಲ್ತಾರೆ ಅವ್ರ ಹತ್ರ ಆಪ್ಷನ್ ಇರುತ್ತೆ. ತಾವು ಫಸ್ಟ್ ಪರ್ಫಾರ್ಮ್ ಮಾಡ್ಬೋದಾ ಅಥವಾ ಬೇರೆಯವ್ರಿಗೆ ಪರ್ಫಾರ್ಮ್ ಮಾಡಕ್ ಅವಕಾಶ ಕೊಟ್ಟು ಇನ್ನ ಸ್ವಲ್ಪ ಪ್ಲಾನ್ ಮಾಡಿ ಆಮೇಲೆ ಪರ್ಫಾರ್ಮ್ ಮಾಡೋಂತ ಸ್ಟ್ರಾಟಜಿ ಯೂಸ್ ಮಾಡ್ತಾರ ನೋಡೋಣ. ಆರ್ ಯು ರೆಡಿ ಆಶಿಕಾ ಅಂಡ್ ಶ್ವೇತಾ? ಎಸ್ ಮ್ಯಾಮ್. ಈ ಟಾಸ್ ನ ಗೆದ್ದವ್ರು ಯಾರು? ಶ್ವೇತನಾ ಅಥವಾ ಆಶಿಕಾನಾ? ಶ್ವೇತಾ, ಏನ್ ಅನ್ಸುತ್ತೆ, ಯಾರು ಗೆದ್ದಿದ್ದಾರೆ ಟಾಸ್ ನ? ನಾನೇ ಮ್ಯಾಮ್. ಆಶಿಕಾ? ನಾನೇ ಮ್ಯಾಮ್. ಈ ಟಾಸ್ ಅನ್ನ ಗೆದ್ದಿರೋರು 3, 2, 1 ಶ್ವೇತಾ ಭಾಟ್. ಶ್ವೇತಾ, ಫಸ್ಟ್ ನೀವು ಪರ್ಫಾರ್ಮ್ ಮಾಡ್ತೀರಾ ಅಥವಾ ಆಪೋಸಿಟ್ ಅಲ್ಲಿ ಇರೋರ್ ಕೈಲಿ ಪರ್ಫಾರ್ಮ್ ಮಾಡಿಸ್ತೀರಾ? ನಾನೇ ಪರ್ಫಾರ್ಮ್ ಮಾಡ್ತೀನಿ. ವಾವ್, ದಟ್ಸ್ ದ ಲೆವೆಲ್ ಆಫ್ ಕಾನ್ಫಿಡೆನ್ಸ್. ಸೊ ಶ್ವೇತಾ, ನೀವು ಟಾಸ್ ಗೆದ್ದಿದ್ದೀರಾ. ಸೊ ಫಸ್ಟ್ ನೀವೇ ಪರ್ಫಾರ್ಮ್ ಮಾಡ್ತೀರಾ ಅಂತ ಕೂಡ ಹೇಳಿದ್ದೀರಾ. ಹಾಗಾಗಿ ಆಶಿಕಾ ಅವರೇ, ಅವರ ಪರ್ಫಾರ್ಮೆನ್ಸ್ ನ ನೀವು ನೋಡೋ ಹಾಗಿಲ್ಲ. ವೇಟಿಂಗ್ ಲಾಂಜ್ ಅಲ್ಲಿ ನೀವು ವೇಟ್ ಮಾಡಬಹುದು. ಶೋರ್ ಮ್ಯಾಮ್. ಓಕೆ. ಆಲ್ ದಿ ಬೆಸ್ಟ್ ಶ್ವೇತಾ. Thank you. Thank you. Good luck. That's a wonderful move. ಶ್ವೇತಾ, ಎಸ್ ಮ್ಯಾಮ್. ಈ ಪೇಟ್ರಿಯಾಟಿಕ್ ಥೀಮ್ ಅಲ್ಲಿ ನಿಮಗೆ ಸಿಕ್ಕಂತಹ ಸಿಚುವೇಶನ್ ಏನು? ಆರ್ಮಿಲಿ ಕೆಲಸ ಮಾಡ್ತಿರ್ತೀನಿ. ನನಗೆ ಹೆಣ್ಣು ನೋಡಕ್ಕಂತ ಗಂಡು ಮನೆಯವ್ರು ಬಂದಿರ್ತಾರೆ. ಸೊ ಅವರಿಗೆ ಇದು ಇಷ್ಟ ಇರಲ್ಲ ನಾನು ಮಾಡೋದು. ಸೊ ಅದನ್ನ ನಾನು ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ತೀನಿ ಅನ್ನೋದೇ ಒಂದೊಂದು ಸ್ಕಿಟ್. ಲವ್ಲಿ, ಸೂಪರ್. ಶ್ವೇತಾ, Yes, ma'am. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಆಕ್ಷನ್. ಇದೇನಿದು, ಹೆಣ್ಣೋಡಕ್ಕೆ ಅಂತ ಕರೆದ್ಬಿಟ್ಟು ಇವಳು ಹಿಂಗೆ ಕೆಲ್ಸಕ್ಕೆ ರೆಡಿಯಾಗಿ ಹೋಗ್ತಿದ್ದಾಳೆ. ಅಲ್ಲ, ನಿನಗೆ ಆರ್ಮಿ ಕೆಲಸ ಬಿಟ್ಬಿಡು ಅಂತ ನಾವು ಹೇಳಿದ್ವಲ್ಲ. ಬನ್ನಿ ಕೂತ್ಕೊಳ್ಳಿ. ಏನು
ನಾನು ಕೆಲ್ಸಕ್ಕೆ ಹೋಗಬಾರ್ದು ಅಂದ್ರ? ನಾನು ಕೆಲಸ ಮಾಡೋದ್ರಿಂದ ನಿಮ್ಮ ಗೌರವಕ್ಕೆ ಏನು ಧಕ್ಕೆ ಆಗುತ್ತೆ? ಮರ್ಯಾದೆ ಹೋಗೋಕ್ಕೆ ನಾನೇನು ದೇಶನ ಕೊಳ್ಳೆ ಹೊಡಿತಿಲ್ಲ, ದೇಶ ಕಾಯೋ ಕೆಲಸ ಮಾಡ್ತಾ ಇದ್ದೀನಿ. ಅದರಿಂದ ನಿಮ್ಮ ಗೌರವ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ನಿಮ್ಗೊಂದು ಕತೆ ಹೇಳ್ತೀನಿ ಕೇಳಿ. ನೀವು ಟೀ ತಗೊಳ್ಳಿ. 10 ವರ್ಷದ ಹಿಂದೆ ನಮಗೂ ನಮ್ಮ ಎದುರಾಳಿ ಆರ್ಮಿಗೂ ಒಂದು ದೊಡ್ಡ ಯುದ್ಧ ನಡೆದಿತ್ತು. ಅದರಲ್ಲಿ ನಮ್ಮ ಆರ್ಮಿ ರೆಜಿಮೆಂಟಲ್ಲಿ ಒಬ್ಬ ಆಫೀಸರ್ ಇದ್ರು. ಅವ್ರು ನಮ್ಮ ಕೊಡಗು ಜಿಲ್ಲೆಯವರೇ. ಒಂದಿನ ಅವ್ರು ಇದ್ದಕ್ಕಿದ್ದಂತೆ ಕಾಣೆ ಆಗೋದ್ರು. 7 ದಿನ ಕಂಟಿನ್ಯೂಸ್ ಆಗಿ ಅವ್ರನ್ನ ಹುಡುಕಿದ್ವಿ. ಅವ್ರು ಸಿಗ್ಲಿಲ್ಲ. 8ನೇ ದಿನ ಸಿಕ್ಕಿದ್ರು. ಆ 7 ದಿನ ಅವ್ರ ಪಟ್ಟ ಚಿತ್ರ ಹಿಂಸೆನ ನನಗೆ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಚಿತ್ರ ಹಿಂಸೆ ಕೊಟ್ಟು ಅವ್ರ 2 ಕಣ್ಣುಗಳನ್ನ ತೆಗೆದು ಅವ್ರ ಹಣೆಗೆ 8 ಬುಲೆಟ್ನ ಶೂಟ್ ಮಾಡಿ 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 ಅವ್ರನ್ನ ಸಾಯಿಸ್ಬಿಟ್ರು. ಅವ್ರ ಡೆಡ್ ಬಾಡಿ ಮನೆಗೆ ಬಂದಾಗ ಅವ್ರ ಹೆಂಡತಿ ಆ ಡೆಡ್ ಬಾಡಿನ ತಪ್ಕೊಂಡು ಆ ದುಃಖ ಈಗಲೂ ನನ್ನ ನೆನೆಸ್ಕೊಂಡ್ರೆ ಆದ್ರೆ ಅವ್ರಿಗೊಬ್ಳು ಮಗಳಿದ್ಲು. ಎಷ್ಟೇ ನೋವಾದ್ರೂ ಅವಳ ಮನ್ಸಲ್ಲಿ ಬಚ್ಚಿಟ್ಕೊಂಡು 14ನೇ ದಿನ ಅವ್ರ ಅಪ್ಪನ ಕಾರ್ಯ ಮುಗಿಸಿದ್ಲು. 15ನೇ ದಿನ ಅದೇ ಆರ್ಮಿ ಕ್ಯಾಂಪಲ್ಲಿ ಟ್ರೈನಿಂಗ್ ಸೇರ್ಕೊಂಡ್ಲು. ಟ್ರೈನಿಂಗ್ ಮುಗಿಸಿ ಇವತ್ತು ಅದೇ ಆರ್ಮಿ ಕ್ಯಾಂಪಲ್ಲಿ ದೊಡ್ಡ ಆಫೀಸರ್ ಆಗಿ ಎಲೆಕ್ಟ್ ಆಗಿದ್ದಾಳೆ. ಅವಳು ಯಾರು ಗೊತ್ತಾ? ದೇಶಕ್ಕೋಸ್ಕರ ತನ್ನ ಪ್ರಾಣನೇ ಕೊಟ್ಟಿರೋ ಅಶೋಕ್ ಸಿಂಹ ಅವರ ಏಕೈಕ ಪುತ್ರಿ ಶ್ವೇತಾ ಅಶೋಕ್ ಸಿಂಹ. ಅಶೋಕ್ ಸಿಂಹ ಯೋಧರ ಛಲ ನನ್ನ ರಕ್ತದ ಕಣ ಕಣದಲ್ಲೂ ಇದೆ. ನೀವೆಲ್ಲ ಸಂತೋಷವಾಗಿರ್ಬೇಕು ಅಂತ ಪ್ರತಿ ಕ್ಷಣ ಪ್ರತಿ ದಿನ ಬಾರ್ಡರ್ ಅಲ್ಲಿ ನಮ್ಮ ಪ್ರಾಣನೇ ಒತ್ತೆ ಇಟ್ಟು ಕಾಯ್ತೀವಿ. ಕಿತ್ತೂರು ರಾಣಿ ಚೆನ್ನಮ್ಮ, ಬನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲ ನಮ್ಮ ದೇಶಕ್ಕೋಸ್ಕರ ಹೋರಾಡ್ದವರು. ಇವ್ರ ಚರಿತ್ರೆನೆಲ್ಲ ನೀವು ಹಾಡಿ ಹೋಗ್ಲಾಡ್ತಿರಲ್ಲ, ಆದ್ರೆ ಅದೇ ನಿಮ್ಮನೇಲಿ ನಿಮ್ಮನೆ ಹೆಣ್ಮಗಳು ಅದೇ ತರ ಚರಿತ್ರೆನ ಸೃಷ್ಟಿ ಮಾಡ್ತೀನಿ ಅಂತ ಹೋದ್ರೆ ಅಯ್ಯೋ ಬೇಡ ಬೇಡ ಬೇಡವೇ ಬೇಡ ಅಂತ ತಡಿತೀರಾ ಅಲ್ವಾ? ನಾನ್ ಮದ್ವೆ ಆಗದೆ ಬೇಕಾದ್ರೂ ಹಾಗೆ ಇರ್ತೀನಿ, ಆದ್ರೆ ಈ ದೇಹದಲ್ಲಿ ಕೊನೆ ಉಸಿರಿರೋವರೆಗೂ ದೇಶಕ್ಕೋಸ್ಕರ ಹೋರಾಡ್ತೀನಿ, ದೇಶಕ್ಕೋಸ್ಕರ ಪ್ರಾಣ ಬಿಡ್ತೀನಿ. ಜೈ ಹಿಂದ್. ಸೈನಿಕ ವೃತ್ತಿ ಪ್ರತಿ ಮಹಿಳೆಗೆ ಗೌರವ ತರುವಂತಹ ಕರ್ತವ್ಯ. ಪ್ರತಿ ಮಹಿಳೆಗೂ ಕೂಡ ಅವಕಾಶ ಕೊಟ್ರೆ ಒಂದು ಚರಿತ್ರೆ ಆಗ್ತಾಳೆ. ಇವತ್ತಿಗೂ ಕೂಡ ಭಾರತೀಯ ಸೈನ್ಯದಲ್ಲಿ 7,000ಕ್ಕಿಂತ ಹೆಚ್ಚಿನ ಮಹಿಳೆಯರು ತಮ್ಮ ಪ್ರಾಣವನ್ನ ಮುಡಿಪಾಗಿಡುವಂತಹ ದೇಶಕ್ಕಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಮ್ಮ ದೇಶಕ್ಕಾಗಿ ದುಡಿತಾ ಇರುವಂತಹ ಎಲ್ಲ ಮಹಿಳೆಯರಿಗೆ ಒಂದು ದೊಡ್ಡ ಸಲ್ಯೂಟ್ ನಮ್ಮ ಕಾರ್ಯಕ್ರಮದ ಕಡೆಯಿಂದ. ತರುಣ್ ಅವರೇ, ನಿಮ್ಮಿಂದ ಶುರು ಮಾಡೋಣ. ಹಾಯ್ ಶ್ವೇತಾ. ಹಾಯ್ ಸರ್. ತುಂಬಾ ಚೆನ್ನಾಗಿತ್ತು ಶ್ವೇತಾ. ಐ ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ನನಗೆ ಓವರ್ ಆಲ್ ಕಾನ್ಸೆಪ್ಟು, ಆ ಪರ್ಫಾರ್ಮೆನ್ಸು ಎಲ್ಲಾನು ತುಂಬ ಇಷ್ಟ ಆಯಿತು. ಅದರಲ್ಲಿ ಎಸ್ಪೆಷಲಿ ಒಂದು 2 ಪೋರ್ಷನ್ನು. ಒಂದು, ನೀವು ಕೆಳಗಡೆ ಹೋದ ಮೇಲೆ ಒಂದು ಪಾಸ್ ಕೊಟ್ಟು ಒಂದು ಲುಕ್ ಬರುತ್ತೆ, ಆ ಚೇಂಜ್ ಓವರಿಗೆ ಒಂದು ಲುಕ್. ಅಲ್ಲಿಂದ ನೆಕ್ಸ್ಟ್ ಟೇಕ್ ಆಫಿಗೆ ಒಂದು ಚಿಕ್ಕ ಚೇಂಜ್ ಓವರ್ ಆಗುತ್ತೆ. ಒಂದು ಟೈಮಿಂಗ್ ಕೊಟ್ಟು ಹಂಗೆ ನೋಡಿ ಅವ್ರೊಂದು ಆಗ್ತಾರೆ. ಅಂದರೆ ಇಟ್ಸ್ ಆಲ್ ರೀ ರೆಕಾರ್ಡಿಂಗ್ ಮೂಮೆಂಟ್ಸು. ಒಂದು ಬ್ಯೂಟಿಫುಲ್ ರೀ ರೆಕಾರ್ಡಿಂಗ್ ಬೀಳುತ್ತೆ ಅಲ್ಲಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಎಂಡ್ ಮಾಡ್ಬೇಕಾದ್ರೆ ನೀವು ಯಾರು ಏನು ಅನ್ಕೋತೀರ ಗೊತ್ತಿಲ್ಲ, ನಾನು ದೇಶಕ್ಕೆ ಹೋಗ್ತೀನಿ ಅಂತ ಅಂತಿದ್ದಂಗೆ ಒಂದು ಎಕ್ಸ್ಪ್ರೆಷನ್ನು ಒಂದು ಬ್ಯೂಟಿಫುಲ್ ಆಗಿ ಬಂತು ಶ್ವೇತಾ ಓವರ್ ಆಲ್ ಅಲ್ಲಿ. ಸೊ ವೆರಿ ನೈಸ್ ದಟ್ ಈಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಸ್ಟರ್ ಮೈಂಡ್, ನಿಮಗೆ ಹೇಗನ್ಸ್ತು ಈ ಆಕ್ಟ್? ವೆಲ್ ಡನ್ ಶ್ವೇತಾ. ಥ್ಯಾಂಕ್ ಯು ಸರ್. ನೀವು ಸ್ಟಾರ್ಟ್ ಮಾಡಿದಾಗಲ್ಲ ಅವರು ಶೂ ಲೇಸ್ ಟೈ ಮಾಡ್ತಾರ ಮಾಡಿದ್ರಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಒಂದು ಸೀನ್ ಶುರು ಮಾಡ್ಬೇಕಾದ್ರೆ ಒಂದು ಆಕ್ಟಿವಿಟಿಯಲ್ಲಿ ಶುರು ಮಾಡ್ಬೇಕು. ಇದೇನೋ ಒಂದು ಹೌದಾ ಏನೋ ಒಂದು. ಸೊ ಆಕ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಸೀನ್ ಶುರು ಮಾಡ್ಬೇಕಾದ್ರೆ ಎಂಟ್ರಿಲಿ ಒಂದು ಸಣ್ಣ ಆಕ್ಟಿವಿಟಿಯಲ್ಲಿ ಶುರು ಮಾಡ್ಬಿಡಿ. ಸೊ ನಮ್ ಕಣ್ಣು ಆಟೋಮೆಟಿಕ್ ನಿಮ್ಮ ಮೇಲೆ ಇರುತ್ತೆ ಅದು. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್ ಸರ್. ಶ್ವೇತಾ, ಈಗ ನಿಮ್ಮ ಪರ್ಫಾರ್ಮೆನ್ಸ್ ಮುಗ್ದಿದೆ ಈ ಬ್ಯಾಟ್ಲ್ ಅಲ್ಲಿ, ಓಕೆನಾ? ಈಗ ನಿಮ್ಮ ಆಪೋಸಿಟ್ ಅಲ್ಲಿ ಇರುವಂತಹ ಆಶಿಕಾ ಸೋಮಶೇಖರ್ ಅವ್ರು ಪರ್ಫಾರ್ಮ್ ಮಾಡುವಂತಹ ಟೈಮ್. ಸೊ ನೀವು ಹೋಗಿ ವೇಟಿಂಗ್ ಲೌಂಜ್ ಅಲ್ಲಿ ಕೂತ್ಕೊಳ್ಳಿ ಪ್ಲೀಸ್. ಶ್ಯೂರ್ ಮ್ಯಾಮ್. ಥ್ಯಾಂಕ್ ಯು.
ಈಗ ಇದೇ ಪೇಟ್ರಿಯಾಟಿಕ್ ಥೀಮ್ ಅಲ್ಲಿ ಶ್ವೇತಾಗೆ ಫೈಟ್ ಕೊಡೋದಕ್ಕೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಆಶಿಕಾ ಸೋಮಶೇಖರ್. ಆಶಿಕಾ, ಎಸ್ ಮ್ಯಾಮ್. ಪೇಟ್ರಿಯಾಟಿಕ್ ಥೀಮ್ಗೆ ನೀವು ಆಯ್ಕೆ ಮಾಡ್ಕೊಂಡಂತಹ ಸಿಚುವೇಶನ್ ಏನು, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಪಾತ್ರದ ಹೆಸರು ನೀರಾ ಆರ್ಯ ಅಂತ. ಇದೊಂದು ರಿಯಲ್ ಸ್ಟೋರಿ. ಸೊ ನಮ್ಮ ಸ್ವತಂತ್ರಕ್ಕೆ ಹೋರಾಡಿದ ಎಷ್ಟೋ ಜನ ಅನ್ಟೋಲ್ಡ್ ಸ್ಟೋರೀಸ್ ಇದೆ. ಸೊ ಅದರಲ್ಲಿ ಒಂದು ಕ್ಯಾರೆಕ್ಟರ್ ನೀರಾ ಆರ್ಯ. ಸೊ ಆ ಜೈಲಲ್ಲಿ ನಡೆಯುವಂತ ಒಂದು ಇನ್ಸಿಡೆಂಟ್ ನಾನು ಇವತ್ತು ಮಾಡ್ತಾ ಇದ್ದೀನಿ. ನಾವ್ ಆಕ್ಚುಲಿ ಎಲ್ಲರೂ ಕಾತರದಿಂದ ಕಾಯ್ತಾ ಇದೀವಿ. ಆ ಕಥೆ ಏನು, ಆ ನೋವು ಏನು ಅಂತ ತಿಳ್ಕೊಳ್ಳೋದಕ್ಕೆ. ಆಶಿಕಾ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಆಕ್ಷನ್. Dear, this is the final order for you. ಹೇ ಗೂಢಚಾರಿ, ನೀನಿವತ್ತು ನೇತಾಜಿ ಎಲ್ಲಿದ್ದಾರೆ ಅಂತ ಹೇಳದೆ ಇದ್ರೆ ವಿ ಆರ್ ಗೋಯಿಂಗ್ ಟು ಹ್ಯಾಂಗ್ ಯು. ಹ್ಯಾಂಗ್ ಮಾಡ್ತೀರಾ? ನೇತಾಜಿ ರೆಜಿಮೆಂಟ್ ಅವರು ಅಂದ್ರೆ ನಿಮ್ ಗುಲಾಮಗಿರಿಗೆ ಹೆದರ್ಕೊಂಡು ಶರಣಾಗ್ತೀನಿ ಅನ್ಕೊಂಡ್ರಾ? ನೀನು ದೇಶದ್ರೋಹ ಮಾಡಿದ್ರು ಅಂತ ನನ್ ಗಂಡನ್ನ ಕೈಯಾರೆ ಕೊಂದೋಳ್ ನಾನು. ಭಾರತ ದೇಶದ ಮೊದಲ ಮಹಿಳಾ ಗೂಢಾಚಾರಿ ನೀರಾ ಆರ್ಯ. ಬರೀ ನೀರಾ ಆರ್ಯ ಅಲ್ಲ, ಕೆಚ್ಚೆದೆಯ ಭಾರತೀಯ ನಾರಿ ಈ ನೀರಾ. ನೀನ್ ನನ್ನೇ ಅಲ್ಲ, ನನ್ನಂತ ನೂರಾರು ಗೂಢಾಚಾರಿಗಳನ್ನ ದಾಟ್ಕೊಂಡು ಹೋದ್ರು ನೇತಾಜಿ ನಿನಗೆ ಸಿಗಲ್ಲ. ಇಡೀ ಬ್ರಿಟಿಷ್ ಸೈನ್ಯನೇ ಇಲ್ತಾ ನಿಲ್ಸಿದ್ರು ಅವ್ರು ಎಲ್ಲಿದ್ದಾರೆ ಅಂತ ನಾನು ಹೇಳಲ್ಲ. ನೇತಾಜಿ ರಕ್ಷಣೆಗಿರೋದು ಕೋಟ್ಯಾಂತರ ಜನ ದೇಶಭಕ್ತರು. ಹತ್ರ ಬರಬೇಡ, ಸುಟ್ಟೋಗ್ತೀಯ. ಈ ರಕ್ತಕ್ಕೆ ಹೆದ್ರಿ ನನ್ನ ಹೋರಾಟ ನಿಲ್ಲುತ್ತೆ ಅನ್ಕೊಂಡ್ಯಾ? ನನ್ನ ದೇಹದ ಕಣ ಕಣದಲ್ಲೂ ನೇತಾಜಿ ತುಂಬಿಸಿರೋ ದೇಶಭಕ್ತಿಯ ಜ್ವಾಲೆ ಉರಿತಾ ಇದೆ. ನೀನ್ ಕೊಡೋ ಚಿತ್ರಹಿಂಸೆಗೆ ಹೆದ್ರಿ ನಾನ್ ನೇತಾಜಿ ಕೊಟ್ಟಿರೋ ಮಾತಿಗೆ ಯಾವತ್ತೂ ಮೋಸ ಮಾಡಲ್ಲ. ನನ್ನ ಕೊನೆ ಉಸಿರಿರೋವರೆಗೂ ನನ್ನ ದೇಶಕ್ಕೋಸ್ಕರ ಹೋರಾಡ್ತೀನಿ. ನಾನಷ್ಟೇ ಅಲ್ಲ, ನನ್ನ ಹಾಗೆ ಲಕ್ಷಾಂತರ ಜನ ಹೆಣ್ಮಕ್ಳು ಹೋರಾಡಕ್ ರೆಡಿ ಇದ್ದಾರೆ. ಫ್ರೀಡಮ್ ಇಸ್ ನಾಟ್ ಗಿವನ್, ಇಟ್ ಇಸ್ ಟೇಕನ್. Got it. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಈ ತರ ಅದೆಷ್ಟೋ ಮಹಿಳೆಯರು ಪಾಲ್ಗೊಂಡಿದ್ದಾರೆ, ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ಒಬ್ರು ನೀರಾ ಆರ್ಯ. ರಾಣಿ ಝಾನ್ಸಿ ರೆಜಿಮೆಂಟ್ ಹಾಗೂ ಆಜಾದ್ ಹಿಂದೂ ಫೌಜ್ನಲ್ಲಿ ಮೊದಲ ಮಹಿಳಾ ಗೂಢಾಚಾರಿಯಾಗಿದ್ರು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನೇತಾಜಿ ಅವರ ಜೊತೆ ಭಾಗವಹಿಸಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದವರು. ಇದರ ಅದೆಷ್ಟೋ ಮಹಿಳೆಯರಲ್ಲಿ ಸ್ವಾತಂತ್ರ್ಯದ ಜ್ವಾಲೆಯನ್ನ ಹೊತ್ತಿಸಿದವರು ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು. ನಮ್ಮ ಜಡ್ಜಸ್ ಮನಸ್ಸಿಗೆ ನಿಮ್ಮ ಅಭಿನಯ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್ ತರುಣ್ ಅವರೇ. ಒಳ್ಳೆ ಕಾನ್ಸೆಪ್ಟ್, ವೆರಿ ವೆಲ್ ಪಿಕ್ಡ್. ಥ್ಯಾಂಕ್ ಯು ಸರ್. ನೇತಾಜಿ ಅವ್ರ ಬಗ್ಗೆ ಅಷ್ಟು ಗೌರವ, ಅಷ್ಟು ಅವ್ರ ಹೋರಾಟದ ಬಗ್ಗೆ ಅಷ್ಟು ತಿಳ್ಕೊಂಡಿದೀವಿ ಅಂತಂದ್ರೆ ಈ ತರದ್ ಎಷ್ಟೋ ಜನರದ ತ್ಯಾಗ ಬಲಿದಾನ ಅದ್ರ ಹಿಂದೆ ಇರುತ್ತೆ ಅಂತ ಅಂತವ್ರದ್ದೊಂದು ವಿಷಯ ನಾವು ಪಿಕ್ ಮಾಡಿದಕ್ಕೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಗ್ರಾಚುಲೇಷನ್ಸ್. ವೆರಿ ವೆರಿ ಥಾಟ್ಫುಲ್ ಒನ್. ಪರ್ಫಾರ್ಮೆನ್ಸ್ ವಾಸ್ ವೆರಿ ನ್ಯಾಚುರಲ್. ಎದ್ದು ಬಂದು ನಿಂತ್ಕೊಂಡು ಅದು ಕಮ್ಯುನಿಕೇಟ್ ಮಾಡಿ ನೀವು ಲಾಸ್ಟ್ ಫೈನಲ್ ಆಗೋ ತನಕನೂ ಇಟ್ ವಾಸ್ ವೆರಿ ವೆಲ್. ನಾನು ಏನೋ ನೆನ್ಸ್ಕೊಂಡು ಹೇಳ್ತಾ ಇದ್ದೀನಿ ಅಥವಾ ಡೈಲಾಗ್ ಅನ್ನೋ ತರ ಇಲ್ದೇನೆ ತುಂಬಾ ಕ್ಯಾಶುವಲ್ ಆಗಿ ನನಗೆ ಏನೋ ಕೇಳ್ತಿದ್ದಾರೆ ನಾನು
ಹೇಳ್ತಾ ಇದ್ದೀನಿ ಇದನ್ನ ಅನ್ನೋದನ್ನ ಹೇಳ್ತಾ ಹೋದ್ರಿ. ಸೊ ದಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್ ಪಾರ್ಟ್ ಆಫ್ ದಿಸ್ ಆಕ್ಟ್ ಫಾರ್ Thank ಮೀ. you, sir. ಒಂದೆರಡು ಚಿಕ್ಕದ್ ನನಗೆ ಅನ್ಸಿದ್ದು ಏನು ಅಂತಂದ್ರೆ ಆ ಲಾಸ್ಟ್ ಅಲ್ಲಿ ನಿಮ್ಗೆ ಮತ್ತೆ ಹೊಡಿತಾರ ಅವರು. ದಟ್ ಇಸ್ ಅ ಸೌಂಡ್ ವಿ ಗಾಟ್. ಅವ್ರು ಹೊಡೆದ್ರು ಐ ಆಮ್ ಲೈಕ್ ಕಂಟ್ರೋಲಿಂಗ್. ಆ ಕಂಟ್ರೋಲಿಂಗು ಕಾಣಿಸಿಲ್ಲ, ನೀವು ರಿಯಾಕ್ಟೇ ಮಾಡ್ಲಿಲ್ಲ, ನನಗೂ ಅದಕ್ಕೂ ಸಂಬಂಧನ ಇಲ್ಲ ಅಂತ ರಿಫ್ಲೆಕ್ಸ್ ಅಂತ ಒಂದಿರುತ್ತೆ. ಸಿ ಯಾರೋ ಒಂದು Yes. ನಾನು ಮೇಡಮ್ ಇಷ್ಟ ಸ್ಟ್ರಾಂಗ್ ಆಗಿದ್ರು ತಳ್ಳಿದ್ರೆ ಒಂದು ಚಿಕ್ಕದಾಗ ಬಾಡಿ ಮೂವ್ಮೆಂಟ್ ಆಗೇ ಆಗುತ್ತಲ್ವಾ, ಆ ಪೋರ್ಷನ್ ಮಿಸ್ ಆಯ್ತೇನೋ ನನಗೆ ಅಂತ ಅನಿಸ್ತು. ಅಟ್ಲೀಸ್ಟ್ ಎಲ್ಲರೂ ನೀವೇನಾದ್ರು ಆಕ್ಟ್ ಮಾಡ್ತೀರಾ ಅಂತಂದಾಗ ಆಕ್ಟರ್ಸ್ ಕಾಂಟ್ರಿಬ್ಯೂಷನ್ ಅದ್ರೊಳಗಡೆ ಬಂದು ಒಂಚೂರು ಬೆಟರ್ ಮಾಡ್ಕೊಳ್ಳಿ ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮಾ ಮ್ಯಾಮ್, ನನಗೇನು ಅನ್ನಿಸ್ತು ಅಂದರೆ ಜೈಲೊಳಗೆ ಒಂದೊಂದು ಡೈಲಾಗ್ ಹೇಳ್ತಾಗ ತುಂಬ ಸ್ಲೋ ಅನ್ನಿಸ್ತು, 1 ಪಾಯಿಂಟ್. ಆಮೇಲೆ ಅದೇ ಲಾಸ್ಟ್ ನೀವು ಅವ್ರು ಹೊಡಿತಾರಲ್ಲ ಅದಕ್ಕೆ ರಿಯಾಕ್ಷನ್ ನೀವು ಕೊಟ್ಟಿಲ್ಲ ಅಂದರೆ ನನಗೇನೋ ಅನ್ನಿಸ್ತು, ಏನು ಕನ್ಫ್ಯೂಸ್ ಆದೆ. ಡೈಲಾಗ್ ಹೇಳ್ತಾ ಯು ಶುಡ್ ಫೀಲ್ ದಟ್ ಡೈಲಾಗ್. ಒಂದೊಂದು ಪಾಯಿಂಟ್ ಇದೆಯಲ್ಲ ಅದನ್ನ ಫೀಲ್ ಮಾಡ್ಕೊಂಡು ಹೇಳಿದ್ರೆ ಅದು ಬೇರೆ ಥರನೇ ಬರುತ್ತೆ. ಎವ್ರಿ ಸ್ಟೆಪ್ ನಾವು ಮಾಡ್ತಾ ಮಾಡ್ತಾ ಮಾಲಿಶ್ ಮಾಡ್ತಾನೆ ಅದು ಬರೋದು. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮಾಸ್ಟರ್ ಮೈಂಡ್ ರಮೇಶ್ ಸರ್, ಒಂದೇನಂದ್ರೆ ಚಿತ್ರಹಿಂಸೆ ಅಂತ ಹೇಳ್ಬಿಟ್ಟಿದ್ದಾರೆ, ಸ್ಕ್ರಿಪ್ಟ್ ಅಲ್ಲಿ ಇದೆ. ಆ ಚಿತ್ರಹಿಂಸೆ ಏನ್ ಬೇಕಾದ್ರೆ ಇರ್ಬೋದು, ಯು ಕ್ಯಾನ್ ಇಮ್ಯಾಜಿನ್ ಅಲ್ವಾ. ಸ್ವಾತಂತ್ರ್ಯದ ಸಂಗ್ರಾಮ ನಡೆದಾಗ ಎಂತೆಂತ ಚಿತ್ರಹಿಂಸೆಗಳು ಕೊಟ್ಟಿದ್ದಾರೆ ಅಂದ್ರೆ, ಆ ವರ್ಡ್ ಸ್ಟೋರೀಸ್ ಹೊಟ್ಟೆಲ್ ಮಡಕೆ ಕಟ್ಬಿಡೋರಂತೆ ತರುಣ್. ಮಡಕೆ ಕಟ್ಬಿಟ್ಟು ಆ ಮಡಕೆ ಒಳಗೆ ಒಂದು ಇಲಿ ಇಟ್ಬಿಡೋರಂತೆ, ಹೊರಗಡೆ ಬೆಂಕಿ ಇಡೋರಂತೆ. ಆ ಇಲಿ ಆ ಬೆಂಕಿ ಕೀಟ್ನ ತಡ್ಕೊಳಕ್ಕಾಗದೆ ಹೊಟ್ಟೆನ ಕೊರೆದು 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 ಹಿಂದೆ ಬೆನ್ನಿಂದ ಬಂದ್ಬಿಡೋದಂತೆ. ಇಮ್ಯಾಜಿನ್ ಏನೇನ್ ಫೇಸ್ ಮಾಡಿದಾರೆ ಈ ದೇಶ ಪ್ರೇಮಿಗಳು ಅಂತ. ಯಾವ ಎಕ್ಸ್ಟ್ರೀಮ್ ಬೇಕಾದ್ರೆ ಹೋಗ್ಬೋದು ನೀವು, ಅದು ನಿಮ್ಮ ಆಯ್ಕೆ. ಓ ನನಗೆ ಇಷ್ಟು ಟಾರ್ಚರ್ ಆಗಿದೆ, ನನಗೆ ಇಷ್ಟು ನೋವಾಗಿದೆ, ಹಾಗಾಗಿ ಇಷ್ಟು ನಾನು ಪೈನ್ ಅಲ್ಲಿ ಇರ್ತೀನಿ ಅಂತ ನೀವು ಡಿಸೈಡ್ ಮಾಡ್ಬೋದು. ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಪರ್ಫಾರ್ಮೆನ್ಸ್ ನಾನು ತಪ್ಪೇ ಹೇಳ್ತಾ ಇಲ್ಲ, ಚೆನ್ನಾಗೇ ಇದೆ. ಬಟ್ ಇನ್ನೂ ನೋವು ಅಂತ ನೀವು ಕಲ್ಪಿಸ್ಕೊಂಡಿದ್ರೆ ಅದು ಇನ್ನೊಂದು ರೇಂಜ್ ಹೋಗಿರೋದೋ ಏನೋ. ಜಸ್ಟ್ ಸಜೆಷನ್ ಅಷ್ಟೇ, ನೆಕ್ಸ್ಟ್ ಟೈಮ್ ಕನ್ಸಿಡರ್ ಮಾಡಿ. ಥ್ಯಾಂಕ್ ಗುಡ್ ಯು ಲಕ್, ಗುಡ್ ಲಕ್, ಗುಡ್ ಥ್ಯಾಂಕ್ ಲಕ್. ಯು ಸರ್. ಥ್ಯಾಂಕ್ ಯು ರಮೇಶ್ ಸರ್. ಜಡ್ಜಸ್ ಹಾಗೂ ಮಾಸ್ಟರ್ ಮೈಂಡ್ ರಮೇಶ್ ಸರ್ ತಮ್ಮ ರಿವ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಆಶಿಕಾ, ನಿಮಗಿಂತ ಮುಂಚೆ ಪರ್ಫಾರ್ಮ್ ಮಾಡಿದಂತ ಶ್ವೇತಾ ಅವ್ರನ್ನ ಕರೆಯೋಣ. ಲೆಟ್ಸ್ ವೆಲ್ಕಮ್ ಶ್ವೇತಾ ಆನ್ ಸ್ಟೇಜ್ ಪ್ಲೀಸ್. ಈಗ ಇವರಿಬ್ರಲ್ಲಿ ಗೆಲ್ಲೋರ್ ಯಾರು ಅಂತ ರಿಸಲ್ಟ್ಸ್ ನೋಡುವಂತಹ ಸಮಯ. ಸೊ ಈ ಬ್ಯಾಟಲ್ ನ ವಿನ್ನರ್ ಯಾರು? ಲೈಟ್ಸ್ ಪ್ಲೀಸ್. And the winner is ಶ್ವೇತಾ ಭಟ್. ಶ್ವೇತಾ ಭಟ್. ಈ ಬ್ಯಾಟಲ್ ಅಲ್ಲಿ ವಿನ್ ಆಗಿದ್ದಾರೆ ಶ್ವೇತಾ ಭಟ್. Congratulations, ಶ್ವೇತಾ. ಸೊ ಶ್ವೇತಾ, ನೀವು ಸೇಫ್ ಆಗಿ ಕುತ್ಕೋತೀರಾ? ಥ್ಯಾಂಕ್ ಯು. ಆಶಿಕಾ ಅವರಿಗೆ ಈಗ ಎಷ್ಟು ಸ್ಟಾರ್ ರೇಟಿಂಗ್ ಸಿಗುತ್ತೆ ಅಂತ ನೋಡುವಂತಹ ಸಮಯ. ತರುಣ್ ಅವರೇ, ನಿಮ್ಮಿಂದ ಶುರು ಮಾಡೋಣ. 4 stars. ಥ್ಯಾಂಕ್ ಯು ಸರ್. 4 stars. ಪ್ರೇಮಾ ಮ್ಯಾಮ್, 3.5. ಥ್ಯಾಂಕ್ ಯು ಮ್ಯಾಮ್. 3.5. ನಿಶ್ವಿಕಾ, 4. ಥ್ಯಾಂಕ್ ಯು ಮ್ಯಾಮ್. 4 stars. ಆಶಿಕಾ, 4, 3.5 ಸಿಕ್ಕಿದೆ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ವೆಲ್ಕಮ್ ಬೆಂಗಳೂರಿನ ಅಜ್ಜಿಯ ಮುದ್ದಿನ ಮೊಮ್ಮಗಳು ಚಂದನಾ ಗೌಡ ಹಾಗೂ ಏರ್ ಹೋಸ್ಟೆಸ್ ಅಮೃತಾ. ಚಂದನಾ ಹಾಗೂ ಅಮೃತಾ, ಇಬ್ರು ಸೀರೆ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ, ಮುದ್ದಾಗಿ ಕಾಣ್ತಾ ಇದ್ದೀರಾ. ನೀವು ರೆಡ್, ಇವರು ವೈಟು, ತಾಳಿ ಕಾಣಿಸ್ತಾ ಇದೆ. ಏನ್ ಥೀಮು ಅಮೃತಾ? ಲವ್ ಥೀಮ್. ಸೊ ನಿಮಗಾಗಿ ಅಂತಾನೆ ಸ್ಪೆಷಲ್ ಆಗಿ ನಾನೊಂದು ಪ್ರಾಪರ್ಟಿ ತಂದಿದ್ದೀನಿ. ಟಾಸ್ ಅಲ್ಲ ಬಾಸ್, ಇದು ಬೇರೆ ಪ್ರಾಪರ್ಟಿ. ಜಡ್ಜಸ್, ಇದು ಲವ್ ಬ್ಯಾಟಲ್ ಆಗಿರೋದ್ರಿಂದ ಇದೊಂದು ಲವ್ ಮೀಟರ್. ನಮ್ಮ ಒಳಗಡೆ ಪ್ರೀತಿ ಎಷ್ಟು ಇದೆ ಅನ್ನೋದು ತಿಳಿಸುವಂತ ಲವ್ ಮೀಟರ್. ಸೊ ಇದರಲ್ಲಿ ಯಾರು ನಿಜ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಗತ್ತೆ. ಈ ಲವ್ ಮೀಟರ್ನ ನೀವಿಬ್ರು ಕೈಯಲ್ಲಿ ಇಟ್ಕೋಬೇಕು, ಓಕೆನಾ? ನೀ ಮೇಲಿಂದ ಇಟ್ಕೋ ಇದನ್ನ. ಹಂಗೆ ಇಟ್ಕೋ. ಅಮೃತಾ, ನೀನು ಮೇಲಿಂದ ಇಟ್ಕೋ ಹಂಗೆ. ಓಕೆ. ಈಗ ಅಂಗೈ ಇದೆ ಗೊತ್ತಾ, ಆ ಅಂಗೈಯಲ್ಲಿ ಈ ಲವ್ ಮೀಟರ್ನ ಇಟ್ಕೋಬೇಕು. ನಾ ಹೇಳಿದ್ಮೇಲೆ ಆ ಲವ್ ಮೀಟರ್ನ ಇಟ್ಕೊಂಡು ನಿಮ್ಮ ಮನ್ಸಲ್ಲಿ ನೀವು ಯಾರನ್ನ ತುಂಬಾ ಪ್ರೀತಿ ಮಾಡ್ತಾರಲ್ಲ ಅವ್ರನ್ನ ನೆನ್ಸ್ಕೊಬೇಕು. ಯಾರ ಮೀಟರ್ ಲೆವೆಲ್ ಜಾಸ್ತಿ ಮೇಲೆ ಹೋಗುತ್ತೋ ಅವರೇ ಈ ಬ್ಯಾಟಲ್ಲಿ ಈ ಟಾಸ್ನ ವಿನ್ನರ್. ಓಕೆ, ಆರ್ ಯು ರೆಡಿ? ಎಸ್. 3, 2, 1. ಚಂದನಾ
ಮನ್ಸಲ್ಲಿರೋ ಪ್ರೀತಿ ಉಕ್ಕಿ ಉಕ್ಕಿ ಮೇಲೆ ಹೋಗ್ತಾ ಇದೆ, ಅಲ್ಲೇ ನಿಂತಿದೆ. ಅಮೃತ, ನೀನ್ ನಿಜವಾಗ್ಲೂ ಲವ್ ಮಾಡಿದ್ಯಾ? ನಂಗೆ ಅನ್ಸುತ್ತೆ ಇವ್ರಿಬ್ರಿಗೆ ಲವ್ವೇ ಆಗಿಲ್ಲ ಅಂತ ಅನ್ಸ್ತಾ ಇದೆ. ಕೊಡಿ ಇದು, ಕೊಡು. ನೀವ್ ಇಟ್ಕಾನು ಆ? ನಂದು ಹೊಡೆದೋಗೋ ಚಾನ್ಸಸ್ ಇದೆ, ಅಷ್ಟು ಲವ್ ಆಗಿರುತ್ತಲ್ಲ. ಇದು ನೀವ್ ಇಟ್ಕೊಳ್ಳಿ, ನಾನು ಇಲ್ಲಿಡ್ತೀನಿ, ಓಕೆನಾ? ತರುಣ್ ಅನ್ಕೊಂಡೆ ನೀವು ಅವ್ರ ಹತ್ರನೇ ನಾನು ಹೋಗ್ತೀನಿ ಅಂತ ಅನ್ಕೊಂಡಿದ್ದೀರಾ. ನೀವು ಯಾರ ಪೈಕಿ? ಚಂದನ. ನೀವು ಚಂದನ ಪೈಕಿ ಅಲ್ಲ, ನಿಮ್ಗೆ ಆಪ್ಷನ್ ಇಲ್ಲ. ಬಟ್ ಆದ್ರೂ ನಾನು ನೀವು ಅಮೃತ ಪರವಾಗಿ ನಿಂತ್ಕೊಳ್ಳೇಬೇಕು. ತರುಣ್ ಪ್ಲೇಸ್, ಓಕೆನಾ? ಯಾರನ್ನ ನೀವು ತುಂಬಾ ಲವ್ ಮಾಡ್ತೀರಾ ಅವ್ರನ್ನ ನೆನ್ಸ್ಕೊಂಡು ಆ ಲವ್ ಮೀಟರ್ ಹಂಗೇ ಇಲ್ಲಿ ಇಡ್ಕೊಳ್ಳಿ. 3, 2, 1 ಕುದೀತಾ ಇದೆ. ತರುಣ್ ಅವ್ರ ಕೈಯಲ್ಲಿರುವಂತ ಲವ್ ಮೀಟ್ರು ಕುದೀತಾ ಇದೆ. ದಾಗ 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 ದಾಗ. ಸರಿ ಸರ್, ನೀವು ಹಂಗ್ ಶಿವರ್ ಮಾಡ್ತಾ ಇದ್ದೀರಾ, ಹೊಡೆದೋಗೋದಲ್ಲ. ನಿಮ್ಗೆ ಏನಿದ್ರು ಯೂಟ್ಯೂಬ್ ಅಲ್ಲೇ ಮದ್ವೆ. ಸೆಲ್ಫ್ ಲವ್ ನೋಡಿ, ಅವ್ರು ಫುಲ್ ಲವ್ ಇದಾರೆ. ಅವ್ರು ಅದನ್ನೇ ಹೇಳ್ತಾರೆ, ನನಗೆ ಅರ್ಥ ಆಗ್ತಿಲ್ಲ ನಿಮ್ಗೆ ಯಾರಿಗೂನು. ಅವ್ರ ಮೀಟರ್ ಜಾಸ್ತಿ. ಅಯ್ಯೋ, ಲುಕ್ ಇಟ್, ಇಟ್ಸ್ ಕ್ಲೀನ್ ವಿನ್ನರ್. ನಾನು ಇದನ್ನ ಪ್ಲೀಸ್ ಮನೆಗೆ ತಗೊಂಡು ಹೋಗ್ಬೋದು ಸರ್, ಇದು ಹೃದಯಕ್ಕೆ ಟಚ್ ಆಗ್ತಾ ಇಲ್ಲ ಸರ್. ಇನ್ನಾನು ಸರ್, ನೀವು ದೂರದಿಂದ ಲವ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ, ಅದಕ್ಕೆ. ಏನೋ ಯಾವ್ದು ಮಾಡಿದ್ರು ಹೃದಯಕ್ಕೆ ಮುಟ್ತಾ ಇಲ್ಲ ಅಷ್ಟೇ. ದೇಶ್, ಯು ಆರ್ ಅ ಕ್ಲೀನ್ ವಿನ್ನರ್, ಯು ಆರ್ ಅ ಕ್ಲೀನ್ ವಿನ್ನರ್. ಅನು ಲವ್ ಮೇಲೆ ಹೋಗ್ತಿಲ್ಲ, ಕೆಳಗಡೆ ಎಲ್ಲ ಖಾಲಿ ಮಾತ್ರ ಬೇಗ ಆಗ್ತಾ ಇದೆ ಇದು. ಈ ಲವ್ ಮೀಟರ್ ಅಲ್ಲಿ ಕಡೆಗೂ ವರ್ಕ್ ಆಗಿದ್ದು ನಿಶ್ವಿಕಾಗ್ ಮಾತ್ರ. ಒಟ್ನಲ್ಲಿ ಚಂದನ, ನಿಮ್ ಟೈಮ್ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಗೆದ್ದಿದ್ದು ನೀವು, ಅಂದ್ರೆ ಚಂದನ. ಥ್ಯಾಂಕ್ಸ್ ಟು ನಿಶ್ವಿಕಾ. ಟಾಸ್ ನೀವು ಗೆದ್ದಿದ್ದೀರಾ, ನಿರ್ಧಾರ ನಿಮ್ಮದು. ಅವ್ರು ಫಸ್ಟ್ ಪರ್ಫಾರ್ಮ್ ಮಾಡ್ಬೇಕಾ ಅಥವಾ ನೀವೇ ಫಸ್ಟ್ ಪರ್ಫಾರ್ಮ್ ಮಾಡ್ತೀರಾ? ನಾನೇ ಫಸ್ಟ್ ಮಾಡ್ತೀನಿ. ಸೊ ಅಮೃತ, ನೀವು ವೇಟಿಂಗ್ ಲಾಂಜಲ್ಲಿ ವೇಟ್ ಮಾಡಿ, ಆ ಲವ್ ಮೀಟ್ರಲ್ಲಿರೋ ಲವ್ನ ಜಾಸ್ತಿ ಮಾಡಿ ನೆಕ್ಸ್ಟ್ ಸೀನ್ಗೆ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಬಾಯ್. ಈ ಲವ್ ಥೀಮಲ್ಲಿ ನೀವು ಯಾವ ಸಿಚುವೇಶನ್ನ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀರಾ? ಲವ್ ಟೀಮಲ್ಲಿ ನಾನು ಒಬ್ಬ ವೇಶ್ಯೆಯ ಪಾತ್ರ ಮಾಡ್ತಾ ಇದ್ದೀನಿ. ಓಕೆ. ಒಬ್ಬ ವೇಶ್ಯೆ ತನ್ನ ಪ್ರಿಯತಮ್ಮನಿಗೋಸ್ಕರ ಕಾಯಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಸಿಚುವೇಶನ್. ಆಕ್ಷನ್. ಎಲ್ಲಿ ಹೋದ ಇವನು? 2-3 ದಿನ ಆಯ್ತು, ಈ ಕಡೆ ಬಂದೇ ಇಲ್ಲ. ಬರ್ಬೇಕು, ಬರ್ಲೇಬೇಕು. ನನ್ನ ಹತ್ರ ಬರ್ದೆ ಎಲ್ಲ ಗಿರಾಕಿ ಅಂತಾನು ಹೇಳಕ್ಕಾಗೋದಿಲ್ಲ. ಈ ಕಡೆ ಗಂಡನೂ ಅಲ್ಲ. ನನಗೋಸ್ಕರ 10 ಜನ ಗಿರಾಕಿಗಳು ಕಾಯ್ತಾರೆ, ಆದ್ರೆ ನಾನು ಅವನೊಬ್ಬನಿಗೋಸ್ಕರ ಮಾತ್ರ ಕಾಯೋದು. ನಿನಗೆ ಗೊತ್ತಾ, ಪ್ರೀತಿ ಸಮ್ಮತಿ ಇಲ್ಲ ಅಂದ್ರೆ ಒಬ್ಬ ವೇಶ್ಯನು ಒಬ್ಬ ಗಂಡಸಿಗೆ ತನ್ನ ಸರ್ಗನ್ನ ಹಾಸೋದಿಲ್ಲ. ಅದರಲ್ಲೂ ಹಾಸ್ತಾಳೆ ಅಂದ್ರೆ ಅದ್ ಪರಿಸ್ಥಿತಿ ಕೈಗೊಂಬೆ ಆಗಿ ಅಷ್ಟು. ನಾವು ಊಟ ಮಾಡಬೇಕಾದ್ರೆ ಒಂದೊಂದು ತುತ್ತನ್ನು ಸವಿತಾ ಅದನ್ನು ಅನುಭವಿಸ್ಕೊಂಡು ತಿಂತೀವಿ. ಹಾಗೆ ಶೃಂಗಾರದ ಅರ್ಥ ಗೊತ್ತಿರೋ ಯಾವುದೇ ಗಂಡಸಾದ್ರೂ ಒಂದು ಹೆಂಗಸಿನ ಜೊತೆ ಇರೋ ಪ್ರತಿ ಕ್ಷಣನೂ
ಹೇಳಿ. ಸರಿ, ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಬೇಗ ಬನ್ನಿ. ಅವನೊಂಥರ ಮಾಯಾವಿ. ಹೆಣ್ಣಿಗೆ ದೇಹದ ಸುಖಕ್ಕಿಂತ ಮನಸ್ಸಿನ ಸುಖ ಮುಖ್ಯ ಅಂತ ಅರ್ಥ ಮಾಡ್ಕೊಂಡಿರೋ ಒಂದು ಹೆಣ್ಣನ್ನ ಬರೀ ಕೆಟ್ಟ ಕಾಮ ದೃಷ್ಟಿಯಿಂದ ನೋಡಿದೆ, ಅವನ ಮನಸ್ಸಿನ ಶುದ್ಧ ರಸಿಕತೆಯಿಂದ ನೋಡಿದ್ರೆ ಅವಳ ಸೌಂದರ್ಯನ ಪೂರ್ತಿಯಾಗಿ ಸವಿಬಹುದು ಅಂತ ಈ ಗಂಡಸ್ರಿಗೆ ಅರ್ಥನೇ ಆಗಿಲ್ಲ. ಆದ್ರೆ ಅವನು ಹಾಗಲ್ಲ. ನಾನು ಯಾರು? ಕತ್ತಲನ್ನೇ ಮೆತ್ಕೊಂಡಿರೋಳು. ಆದ್ರೆ ಅವನು ಬರ್ತಿದ್ದಂಗೆ ಉಳಿಯೋ ನಕ್ಷತ್ರ ಆಗ್ಬಿಡ್ತೀನಿ. ನಕ್ಷತ್ರ. ಅವನು ಬರ್ತಿದ್ದಾಗೆ ಅವನ್ನ ಗಟ್ಟಿಯಾಗಿ ತಬ್ಕೊಂಡು ನಾನು ನಿನ್ನ ಹೆಂಡತಿಯಾಗೆ ಇದ್ಬಿಡ್ತೀನಿ. ನನ್ನ ಜೊತೆಗೆ ಇದ್ಬಿಡು, ನನ್ನ ಬಿಟ್ಟು ಹೋಗ್ಬೇಡ, ನಿನ್ನ ತೋಳಲ್ಲಿ ಹಾಗೆ ಇರ್ತೀನಿ, ನಿನ್ನ ಎದೆಗೂಡಲ್ಲಿ ಹಾಗೆ ಬಚ್ಚಿಟ್ಕೊಂಡಿರ್ತೀನಿ. ನನ್ನ ಬಿಟ್ಟು ಹೋಗ್ಬೇಡ ಅಂತ ಹೇಳಬೇಕು ಅನ್ಸುತ್ತೆ. ಆದ್ರೆ ಅಷ್ಟರಲ್ಲಿ ನನ್ನ ಕನಸಿನ ಗೋಡೆ ಹಾಗೆ ಕಳಚಿಬಿಡುತ್ತೆ. ಯಾಕಂದ್ರೆ ನಾನೊಬ್ಬ ವೇಶ್ಯೆ. ಅವನು ನನ್ನನ್ನ ಹಾಗೆ ನೋಡ್ತಾನೆ. ನಾನೊಬ್ಬ ವೇಶ್ಯೆ. ಸೌಂದರ್ಯ ಸಮರ ಸೋತವನೇ ಅಮರ, ಕಳೆದುಕೊಳ್ಳಲು ಬೇರೇನು ಇಲ್ಲ ಇಲ್ಲಿ, ಇರುವುದನ್ನೇ ಪಡೆದು ತಿರುಗಿ ಕಳೆದುಕೊಳ್ಳಿ, ಪಡೆದುಕೊಳ್ಳಿ. Got it. ಸೊ ಚಂದನ ಅವರೇ, ನಿಮ್ಮ ಎಲ್ಲಾ ಭಾವನೆಗಳು ನಮ್ಮ ಜಡ್ಜಸ್ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಯ್ತು ಅಂತ ನೋಡೋಣ. ತರುಣ್ ಅವರೇ. ಹಾಯ್ ಚಂದನ. ಹಾಯ್ ಸರ್. ವೆರಿ ಬ್ಯೂಟಿಫುಲ್ ಆಕ್ಟ್ ಚಂದನ, ವೆರಿ ಬ್ಯೂಟಿಫುಲ್. ಪ್ರಾಪರ್ ಸಿನಿಮಾ ಸೀನ್ ನೋಡೋ ತರನೇ ಅನಿಸ್ತು ನನಗೆ ಇಲ್ಲಿ ನೋಡಬೇಕಾದ್ರೆ. ಅದು ಲೈಟಿಂಗ್ ಆಗಿರ್ಬೋದು, ನೀವು ಪೊಸಿಷನ್ಸ್ ತಗೊಂಡಿದ್ದಾಗಿರ್ಬೋದು, ಎಲ್ಲಾನು ವೆರಿ ವೆಲ್ ಕೋರಿಯೋಗ್ರಾಫ್. ಪ್ರಾಪರ್ ಆಗಿ ಸಾಂಗ್ಸ್ ಪ್ಲೇ ಆಗ್ತಿತ್ತು ಮಿಡ್ಲಲ್ಲಿ ರೀ ರೆಕಾರ್ಡಿಂಗ್ ತರ. ಒಂದು ಸಿನಿಮಾದ ಮ್ಯಾಜಿಕ್ ಅದು. ವಿಜುವಲ್ ಆಡಿಯೋ ಎರಡು ಮಿಕ್ಸ್ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ದ ಬೆಸ್ಟ್ ಪಾರ್ಟ್ ವಾಸ್ ಆನ್ ದಿ ಫ್ಲೋರ್. ಲಾಸ್ಟ್ ಅಲ್ಲಿ ನೀವು ಫ್ಲೋರ್ ಅಲ್ಲಿ ಒಬ್ಬರೇ ಹಿಂಗ್ ಮಾಡ್ಕೊಂಡು, ಅಂದ್ರೆ ಅವಳು ಎಷ್ಟು ಅವಳೊಳಗಡೆ ಒಂದು ಲವ್ ತುಂಬಿಕೊಂಡಿದ್ದಾಳೆ. ಇನ್ನೊಬ್ಬನಿಗೆ ಹೇಳಕ್ ಆಗ್ತಾ ಇಲ್ಲ ಆ ಲವ್ ನ, ಬಟ್ ಅವಳ ಒಳಗಡೆ ಎಷ್ಟು ಲವ್ ತುಂಬಿಕೊಂಡಿದೆ. ಅಂಡ್ ಶೃಂಗಾರ ಇಸ್ ನಾಟ್ ಓನ್ಲಿ ದ ಲವ್, ತುಂಬಾ ಎಲಿಮೆಂಟ್ಸ್ ಗಳು ತುಂಬಿಕೊಂಡಿರುತ್ತೆ ಅದರಲ್ಲಿ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಪ್ರೇಮಾ ಮ್ಯಾಮ್, ನೀವು ಈ ಕ್ಯಾರೆಕ್ಟರ್ ಮಾಡಿದಾಗ ನಾನು ಉಪೇಂದ್ರ ಕ್ಯಾರೆಕ್ಟರ್ಗೆ ಹೋಗ್ಬಿಟ್ಟಿದ್ದೆ. ಬಿಕಾಸ್ ಆ ಪರ್ಟಿಕ್ಯುಲರ್ ಸೀನ್ ಮಾಡಿದಾಗ ತರೋಲಿ ನಾನೇ ಅದನ್ನು ಫೀಲ್ ಮಾಡ್ಕೊಂಡೆ. ಯಾಕೆಂದರೆ ಆ ಡೈಲಾಗ್ ಹೇಳ್ತಾ ಮತ್ತೆ 15,000 ಅಂತೆಲ್ಲ ಹೇಳಿದಾಗ ರೇಟ್ ಎಷ್ಟು? 15,000. 15,000ನಾ? ಲೇ, ನೀನೇನ ಟೈಟಾನಿಕ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ನನಗೆ ಆ ಮೇಕಪ್ ಜಾಸ್ತಿ ಇತ್ತು. ಬಟ್ ಪ್ರಾಸ್ಟಿಟ್ಯೂಟ್ ಅವ್ರಿಗೆ ಹೇಗೆ ಮೇಕಪ್ ಮಾಡ್ಕೋಬೇಕು ಅನ್ನೋದೆಲ್ಲ ನನಗೆ ಒಂಥರ ಹೊಸ್ತನ ಅನಿಸ್ಬಿಡ್ತದೆ. ಬಿಕಾಸ್ ಆ ಪ್ರೀವಿಯಸ್ ಕ್ಯಾರೆಕ್ಟರ್ಸ್ಗೂ ಈ ಕ್ಯಾರೆಕ್ಟರ್ಸ್ಗೂ ಮಾಡಿದಾಗ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತು. ಬಟ್ ಆ್ಯಕ್ಟ್ರೆಸ್ ಎಲ್ಲ ಕ್ಯಾರೆಕ್ಟ್ರು ಮಾಡಬೇಕಾಗುತ್ತೆ, ನಾಟ್ ಓನ್ಲಿ ಒನ್ ಕ್ಯಾರೆಕ್ಟರ್. ಸೊ ಅದು ಮಾಡಿದಾಗ ಐ ಶುಡ್ ಸೇ ಥ್ಯಾಂಕ್ಸ್ ಟು ಉಪೇಂದ್ರ ಸರ್. ಆ ಡೈಲಾಗ್ ತಲೆಯಲ್ಲಿ ಇಟ್ಕೋಬೇಕು ಅಂದರೆ ಭಾಳ ಕಷ್ಟ ಆಗ್ತಿತ್ತು ನನಗೆ. ಮತ್ತು ಆ ಸೀನ್ ಹೇಳ್ತಾನೆ ಮಳೆ ಬರಬೇಕು ನನಗೆ. ಸೊ ಆ ಥರ ಕ್ಯಾರೆಕ್ಟರ್ ಇತ್ತು. 15,000 ಸೀರೆ ಆಟೋಮೆಟಿಕ್ ಆಗಿ ಬೀಳಬೇಕು, ಅದು ಹಂಗೆ ಜಾರ್ ಬಿತ್ತು ಶಾರ್ಟಲ್ಲಿ. ಬಟ್ ಅದು ಬೀಳಾಗ್ಲೂ ನನಗೊಂದು ಅದು ನಿಮ್ಗೆ ಅನಿಸುತ್ತೆ, ಆ ಫೀಲ್ ಗೊತ್ತಾಗುತ್ತೆ, ಅದೆಷ್ಟು ಭಯ ಪಡ್ಕೊಂಡು. ಯಾಕೆಂದರೆ ನನ್ನ ತಲೆಯಲ್ಲಿ ಏನು ಓಡ್ತಿತ್ತು ಅಂದರೆ ಜನ ಒಪ್ಕೋತಾರೋ ಇಲ್ವೋ ನಾನು ಈ ಥರ ಕ್ಯಾರೆಕ್ಟ್ರ್ ಮಾಡ್ತಾ ಇದ್ದೀನಿ ಅಂತ. ನಮ್ಮ ಮಮ್ಮಿ ಅಲ್ಲೇ ಕೂತಿದ್ರು, ನಮ್ಮ ಮಮ್ಮಿ ಬೇಡ ಈ ಥರ ಕ್ಯಾರೆಕ್ಟ್ರ್ ಮಾಡಬೇಡ ಅಂತಲೂ ಹೇಳ್ತಿದ್ರು. ಬಟ್ ಇಟ್ ವಾಸ್ ಮೈ ಚಾಲೆಂಜ್. ವಾವ್, ಅದು ನಾನು ಚಾಲೆಂಜ್ ಆಗಿ ತಗೊಂಡೆ.
ಬಟ್ ಕೆಲವರು ಅಪ್ರಿಷಿಯೇಟು ಮಾಡಿದ್ದಾರೆ, ಕೆಲವರು ನೆಗೆಟಿವ್ ಆಗು ತೊಗೊಂಡಿದ್ದಾರೆ. ಬಟ್ ಇಟ್ಸ್ ಅ ಪಾರ್ಟ್ ಆಫ್ ದ ಗೇಮ್, ಏನೂ ಮಾಡೋಕ್ಕಾಗಲ್ಲ. ಬಟ್ 6 ತಿಂಗಳು ಸಿನಿಮಾ ಬರ್ದಿರಿದಾಗ ನನಗೆ ಯಜಮಾನ ಬಂತು. ದಟ್ ವಾಸ್ ಅ ಬಿಗ್ಗೆಸ್ಟ್. ಜನ ಎಷ್ಟು ಬೈಕೊಂಡ್ರು ಥ್ರೂ ಆನ್ಸರ್ ಕೆಲಸದಲ್ಲೇ ಕೊಡ್ಬೋದು, ಮಾತಲ್ಲಿ ಕೊಡೋಕ್ಕಾಗಲ್ಲ, ಕೆಲಸದಲ್ಲಿ ಕೊಡ್ಬೋದು. ಬಟ್ ನೀವು ಮಾಡಿದಾಗ ನಾನು ಅಲ್ಲಿಗೆ ಹೋಗ್ಬಿಟ್ಟಿದ್ದೆ. ಬಟ್ ನೀವು ತುಂಬ ಚೆನ್ನಾಗಿ ಮಾಡಿದ್ರಿ. ನೀವು ಒಂದು ಪಾತ್ರಕ್ಕೆ ಸಹಿ ಇಲ್ಲ, ಬಟ್ ಎಲ್ಲ ಕ್ಯಾರೆಕ್ಟ್ರು ಮಾಡ್ತೀರಾ ಅನ್ನೋ ತೋರಿಸಿದ್ದೀರಾ. ನನಗೆ ತುಂಬ ಖುಷಿ ಆಯಿತು. ಗುಡ್, ಥ್ಯಾಂಕ್ ಯು ಸೊ ಮಚ್. ಈ ವೇಷಿ ಪಾತ್ರದ ಚತುರಂಗ ಒಂದು ಶಾರ್ಟ್ ಸ್ಟೋರಿ ಬರೆದ್ರು. ಅದ್ರಲ್ಲಿ ಇದೇ ತರ ಅವಳಿಗೆ ಎಲ್ಲರೂ ಬರೀ ದೇಹನೇ ನೋಡ್ತಾರೆ, ಎಲ್ಲರೂ ಬರೀ ದೇಹ ನೋಡ್ತಾರೆ, ಗಂಡಸರು ಒಬ್ಬ ಕೂಡ ನನ್ನ ಮನಸ್ಸು ನೋಡಲ್ವಲ್ಲ ಅಂತ. ಕೊನೆಗೆ ತೀರೋಗ್ಬಿಡ್ತಾಳೆ. ಶವ ಚರಂಡಿಯಲ್ಲಿ ಬಿದ್ದಿದೆ, ಚರಂಡಿಯಲ್ಲಿ ಶವ ಬಿದ್ದಿದೆ ಅವಳದು. ಮೇಲ್ಗಡೆ ಒಂದು ರಣಹದ್ದು ಸುತ್ತಾ ಇದೆ. ಇವಳು ಹೇಳ್ತಾಳೆ, ನಿನಗೂ ನನ್ನ ದೇಹನೇ ಬೇಕಲ್ಲ, ನನ್ನ ಮನಸ್ಸು ಯಾರಿಗೂ ಬೇಡವಾ ಅಂತ. ಟಿಲ್ ದಿ ಎಂಡ್ ಆ ರಣಹದ್ದಿಗೂ ಬೇಕಾಗಿರೋದು ಬರೀ ನನ್ನ ಫ್ಲೆಶ್, ನನ್ನ ದೇಹ ಅಷ್ಟೇ ಅಂತ. ಆತರ ಆ ವೇಷೆಯಲ್ಲಿರುವಂತ ಆ ಕನ್ಫ್ಲಿಕ್ಟ್ ನ ನೀವು ಬ್ಯೂಟಿಫುಲ್ ಕೊನೆಗೆ ಆ ರೋಸ್ ನ ಕಿತ್ತಿ ಕಿತ್ತಿ ಹೇಳ್ತಿದ್ದೀರಾ ರೀ ನೀವು. ಬ್ಯೂಟಿಫುಲ್ ರೀ, ಫ್ಯಾಂಟಾಸ್ಟಿಕ್. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಲವ್ಲಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇಸ್ ಚಂದನ ಅವರ ಹಾಡು ಹಾಕ್ದ ಎಷ್ಟು ಸುಂದರವಾಗಿ ಅದನ್ನ ಪರ್ಫಾರ್ಮ್ ಮಾಡಿದ್ರು. ಆ ಸಾಂಗ್ ಮಾತ್ರ ಒನ್ಸ್ ಮೋರ್ ಚಂದನ ಪ್ಲೀಸ್ ಕಮಾನ್ ಇನ್ನೊಂದ್ಸಲಿ ಪರ್ಫಾರ್ಮ್ ಮಾಡ್ತೀರಾ? ಅಲ್ಲೊಬ್ರು ಎಕ್ಸ್ಪ್ರೆಷನ್ ಆಗ್ತಾ ಇತ್ತು. ಸೌಂದರ್ಯ ಸಮರ ಅಂದ ತಕ್ಷಣ ಕತ್ತಿಂಗೋಯ್ತು. ಧನ್ಯಶ್ರೀ, ನೀ ಏನ್ ಮಾಡ್ತಾ ಇದ್ದೆ? ಬಾ ಇಲ್ಲಿ, ಬಾ ಧನ್ಯಶ್ರೀ, ಬಾ 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 ಬಾ. ಈಗ ಇದೇ ಸಾಂಗ್ ನಾನು ಹಾಕ್ತೀನಿ ಧನ್ಯಶ್ರೀ, ನೀ ಹೆಂಗ್ ಪರ್ಫಾರ್ಮ್ ಇದೊಂದು ಕಲೆ. ತುಂಬಾ ಚೆನ್ನಾಗಿ ಮಾಡಿದ್ರಿ ಧನ್ಯಶ್ರೀ. ಈಗ ನೀವೆಲ್ಲರೂ ಖುಷಿ ಪಡುವಂತ ವಿಚಾರ, ಈ ಸಾಂಗ್ಗೆ ಒಂದು ಹೊಸ ಕಳೆ ಬರುತ್ತೆ. ಯಾಕಂದ್ರೆ ಆ ಸಾಂಗ್ ಪರ್ಫಾರ್ಮ್ ಮಾಡೋದು ಗಗನ. ಗಗನ ಬೇಬಿ, ಬೇಬಿ ಗಗನ, ಗಗನ. ನಿಮ್ಮ ಡಾನ್ಸ್ ಅದ್ಭುತವಾಗಿತ್ತು, ಗ್ರೇಸ್, ಎಕ್ಸ್ಪ್ರೆಷನ್ಸ್ ಎಲ್ಲವೂ ಬ್ಯೂಟಿಫುಲ್ ಆಗಿತ್ತು. ಆದ್ರೆ ಈಗ ನಿಮಗೆ ಫೈಟ್ ಕೊಡೋದಕ್ಕೆ ಅಮೃತ ಅವರು ಅಲ್ಲಿ ವೈಟಿಂಗ್ ಲಾಂಜ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಅವ್ರು ಪರ್ಫಾರ್ಮ್ ಮಾಡ್ತಾರೆ, ಸೊ ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಓಕೆ, ಗುಡ್ ಲಕ್. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಸ್ಗಳು ನೆಲಮಂಗಲದ ಸುಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಈ ಲವ್ ಥೀಮ್ ಬ್ಯಾಟಲ್ ಅಲ್ಲಿ ಬರ್ತಾ ಇರುವಂತಹ ನಮ್ಮ ಮುಂದಿನ ಕಂಟೆಸ್ಟೆಂಟ್, ಲೆಟ್ಸ್ ವೆಲ್ಕಮ್ ಅಮೃತಾ. ಪಾತ್ರವಾಗಿ ಅಮೃತಾ ಅವರು ಬರ್ತಾ ಇದ್ದಾರೆ. ಆ ನಯ, ವಿನಯ, ನಾಜೂಕು ಎಲ್ಲವನ್ನ ಹೊತ್ತು ಬರ್ತಿದ್ದಾರೆ. ಎಲ್ಲಿ ಆ ಒಂಚೂರು ನಾಚಿಕೆ, ಸಂಕೋಚ ತೋರಿಸಿ. ಇದೆಲ್ಲ ಯಾರು ಹೇಳ್ಕೊಟ್ರು ಅಮೃತ? ನಾನೇ. ನೀನೇ ಕಲ್ತ್ಕೊಂಡ್ಯಾ? ಈಗ ನೀನು ಆಯ್ಕೆ ಮಾಡಿರೋಂಥ ಸಿಚುವೇಶನ್ ಏನು? ಫಸ್ಟ್ ನೈಟ್. ಅವಳು ಫಸ್ಟ್ ನೈಟ್ ಅಂದ ತಕ್ಷಣ ಲೈಟ್ ಆಫ್ ಮಾಡ್ಬಿಟ್ರಲ್ಲ. ಫಸ್ಟ್ ನೈಟ್ ಅಂದ ತಕ್ಷಣ ಇಮಿಡಿಯೇಟ್ ಲೈಟ್ ಆಫ್ ಆಗಲ್ಲ.
ಲೈಟ್ ಆಫ್ ಆಗೋಕ್ಕಿಂತ ಮುಂಚೆ ಒಂದಷ್ಟು ವಿಷಯಗಳು ನಡೆಯುತ್ತೆ. ಏನಿರುತ್ತೆ ಸಿಚುವೇಶನ್? ಫಸ್ಟ್ ನೈಟ್ ಓಕೆ, ಬಟ್ ಫಸ್ಟ್ ನೈಟ್ ಅಲ್ಲಿ ಹುಡುಗಿ ಬಂದ್ಬಿಟ್ಟು ಮದ್ವೆ ಆಗಿ ಹುಡುಗನ್ಗೋಸ್ಕರ ರೂಮಲ್ಲಿ ವೇಟ್ ಮಾಡ್ತಿರ್ತಾಳೆ. ಸೊ ಹುಡುಗ ಬರೋಕ್ಕಿಂತ ಮುಂಚೆ ಅವಳು ಏನೆಲ್ಲ ಯೋಚನೆ ಮಾಡ್ತಾಳೆ, ಏನೆಲ್ಲ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ತಾಳೆ ಅಂತ. ಆಕ್ಚುಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಹುಡುಗ ಆ ರೂಮ್ ಬಾಗಿಲು ತೆಗೆದು ಒಳಗಡೆ ಬರಕ್ಕಿಂತ ಮುಂಚೆ ಹುಡುಗಿ ಮನಸ್ಸಲ್ಲಿ ಆಗುವಂತಹ ಯೋಚನೆಗಳು, ತಳಮಳಗಳು, ಇದೆಲ್ಲವೂ ಹೇಗಿರುತ್ತೆ ಅನ್ನೋದು ಇವತ್ತು ಅಮೃತ ಅವ್ರು ಪರ್ಫಾರ್ಮ್ ಮಾಡಿ ತೋರಿಸ್ತಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಲವ್ ಬ್ಯಾಟಲ್ ಅಲ್ಲಿ ಫಸ್ಟ್ ನೈಟ್ ಸೀಕ್ವೆನ್ಸ್, ಆಲ್ ದ ಬೆಸ್ಟ್. ಆಕ್ಷನ್. ಇವತ್ತು ನಾನು ಹೇಳಲ್ಲಪ್ಪ, ನಂಗೆ ನಾಚಿಕೆ ಆಗ್ತಾ ಇದೆ. ಈ ನಾಚಿಕೆಲೂ ಒಂಥರ ಸುಖ ಇದೆ ಅಂತ ಹೀಗೆ ಗೊತ್ತಾಗಿತ್ತು. ಇವತ್ತು ನಂದು ಅವ್ರದ್ದು ಮೊದಲನೇ ರಾತ್ರಿ. ನಾನು ಅಲಂಕಾರ ಮಾಡ್ಕೊಂಡಿರೋದನ್ನ ಅವರು ಮೆಚ್ಕೊಂತಾನೆ. ಬಿಟ್ರಿ ಯಾರಾದ್ರೂ ನೋಡ್ತಾರೆ ಬಿಟ್ರಿ. ಅಶೋ ಇನ್ನೂ ಬಂದೇ ಇಲ್ಲ. ನನಗೊಂದು ಹೇಳ, ಐ ಲವ್ ಯು. ನಾನು ನೋಡೋಕ್ಕೆ ಅಂತ ಬಂದಾಗ ತಿನ್ನೋ ಥರನೇ ನೋಡ್ತಾ ಇದ್ರಿ, ಆಗ ಗೊತ್ತಾಗಿಲ್ವಾ ಯಾರು ಹೆಣ್ಣು ಅಂತ? ನಾನು ನಿಮ್ಮನ್ನು ಹೇಳ್ಬೋದಾ? ನಾನು ಕೇಳಿದ ಕಡೆ ಎಲ್ಲ ನೀವು ಬೈಕಲ್ಲಿ ಕರ್ಕೊಂಡೋಗ್ಬೇಕು. ನೀವು ಬೈಕಲ್ಲಿ ಕರ್ಕೊಂಡೋಗ್ತಿರುವಾಗ ನಾನು ತಪ್ಪಿಕೊಂಡ್ಬಿಡ್ತೀನಿ. ಈ ಹಾಲನ್ನ ನಾನೇ ಕುಡಿಬೇಕಾ? ಬೇಡ, ನಾವಿಬ್ಬರು ಸೇರಿ ಕುಡಿಬೇಕು. ಈ ಹಣ್ಣನ್ನ ನಾನು ತಿನ್ನಿಸ್ಬೇಕಾ? ಇಲ್ಲ ಬೇಡ, ನೀವೇ ತಿನ್ನಿಸ್ತೀರಲ್ಲ. ಬೈಕಲ್ಲಿ ಕರ್ಕೊಂಡೋಗೋದಾಯ್ತು, ಹಣ್ಣೆಲ್ಲ ತಿನ್ನಿಸಿದ್ದು ಆಯಿತು, ಮುಂದೆ ಏನು? ಅಶ್ಶೋ, ನಾನು ಒಬ್ಬೊಬ್ಬಳೆ ಮಾತಾಡ್ಕೊತಾ ಇದ್ದೀನಲ್ಲ. ನಾನು ಅವ್ನು ಬಂದು ನೋಡಿಬಿಟ್ರೆ ಏನು ಅನ್ಕೊಳ್ಳಲ್ಲ ನನ್ನ ಬಗ್ಗೆ. ನನ್ನ ತುಟಿ ಎಲ್ಲ ನಡುಗ್ತಾ ಇದೆಯಲ್ಲ. ಆ ಜೇನ್ ಗೂಡಲ್ಲಿ ಕಲ್ಲೊಡಿತಾರಲ್ಲ ಹಾಗಾಗ್ತಾ ಇದೆ. ರೀ, ಐ ಲವ್ ಯು. ಐ ಲವ್ ಯು ರೀ. ಐ ಲವ್ ಯು. Got it. Lovely. Lovely. ಆ ಪ್ರೀತಿನ, ಆ ಒಳಗಿನ ಖುಷಿಯನ್ನ ಒಂದು ಮೆಲು ಧ್ವನಿಯಲ್ಲಿ ಮಾತಾಡೋದಿದೆಯಲ್ಲ, ಆ ನಿರೀಕ್ಷೆ, ಅದೆಲ್ಲ ಎಕ್ಸ್ಪ್ರೆಷನ್ಸ್ ಅದ್ಭುತವಾಗಿ ಮಾಡೋದು. ಲವ್ಲಿ. ಅದೇ ಈಗ ಪದೇ ಒಬ್ರ ಕಡೆ ನೋಡ್ಕೊಂಡೇ ಮಾತಾಡ್ತಿದ್ಯಲ್ಲ, ಅವ್ರ ಹತ್ರನೇ ಕೇಳಲ್ಲ. ಎಸ್ ತರುಣ್ ಅವರೇ. ಹಾಯ್ ಅಮೃತ. ಹಾಯ್ ಸರ್. ಸೂಪರ್ ಪರ್ಫಾರ್ಮೆನ್ಸ್ ಅಮೃತ, ಸೂಪರ್ ಪರ್ಫಾರ್ಮೆನ್ಸ್. ಆನೆಸ್ಟ್ಲಿ ಒಂದು ಚಿಕ್ಕ ಡೌಟಲ್ಲಿ ಇದ್ವಿ, ಏನು ಇದೊಂದು ಥೀಮ್ ಕೊಟ್ಟಿದ್ದಾರೆ, ಶೃಂಗಾರ ಕೊಟ್ಟಿದ್ದಾರೆ, ಇದಷ್ಟು ಬರೇ ಎಕ್ಸ್ಪ್ರೆಷನ್ಸ್ ಮೇಲೆನೆ ಇರುತ್ತೆ, ವಾಯ್ಸ್ ಮೇಲೆ ಇರುತ್ತೆ, ಹೆಂಗೆ ಆಮೇಲೆ ಫಸ್ಟ್ ನೈಟ್ ಅಂತ ಹೇಳ್ತಾರೆ, ಸ್ವಲ್ಪ ಆ ಕಡೆ ಆದ್ರೆ ಇದು ಸ್ವಲ್ಪ ಬೇರೆ ತರ ಆಗ್ಬಿಡತ್ತಲ್ಲ ಅಂತ ಹಂಗೆ ಮಾತಾಡ್ಕೊಂತ ಇದ್ವಿ. ಯು ಪ್ರೂವ್ಡ್ ಅಸ್ ರಾಂಗ್. ಯು ಪ್ರೂವ್ಡ್ ಅಸ್ ರಾಂಗ್. ಸರ್ ನಿಜ ಹೇಳ್ತಾ ಇದ್ದೀರಾ? ಹೇಳಿ ಸರ್, ಐ ಆಮ್ ಗೆಟಿಂಗ್ ಗೂಸ್ ಬಂಪ್ಸ್. ನಿನ್ನ ಆಕ್ಟ್ ನಮ್ಗೆ ಹಂಗೆ ಗೂಸ್ ಬಂಪ್ಸ್ ಬರೋ ತರ ಆಗ್ತಾ ಇತ್ತು. ನಿನ್ನ ಆಕ್ಟ್ ಅಷ್ಟೂನು, ಇವನ್ ದ ರೈಟಿಂಗ್, ಹೂಎವರ್ ಇಸ್ ಡನ್ ದ ರೈಟಿಂಗ್ ಅಲ್ಲ, ಬ್ಯೂಟಿಫುಲ್ ರೈಟಿಂಗ್ ಮಾಡಿದ್ದಾರೆ ಅದನ್ನ. ನಮ್ಮ ಸ್ಕ್ರಿಪ್ಟ್ ರೈಟರ್ ರವಿನೇ ಬರ್ದಿರೋದು. ರವಿ
ರವಿ ಇವತ್ತು ನೀನ್ ಬರೀ ರವಿ ಅಲ್ಲ, ನೀನೊಬ್ಬ ಒಳ್ಳೆ ಕವಿ ಅನ್ನೋದು ಪ್ರೂವ್ ಮಾಡಿದೀರಾ. ಬರ್ಲಿ ರವಿ ಅವ್ರಿಗೆ ಚಪ್ಪಾಳೆ. ವೆರಿ ವೆಲ್ ಡನ್ ರವಿ ಅವರು, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಯಾರು ನಿನಗೆ ಮೆಂಟರಿಂಗ್ ಮಾಡಿದ್ಯಾರು? ಜೋಸೆಫ್ ಸರ್. ವಾವ್, ಸೂಪರ್ ಜೋಸೆಫ್ ಸರ್, ಸೂಪರ್. ವಾವ್. ಯಾಕೆಂದ್ರೆ ಎಷ್ಟು ಟೈನಿ ಎಕ್ಸ್ಪ್ರೆಷನ್ಸ್ ಇಲ್ಲಾದ್ರೂ ನಾವು ಸ್ಟೇಜ್ ಮೇಲೆ ನೋಡ್ತಾ ಇದ್ದೀನಿ. ಬಿಲೀವ್ ಮಿ ಅಮೃತ, ಇದನ್ನೆಲ್ಲ ಕ್ಲೋಸ್ ಅಪ್ಸ್ ಇಟ್ಟು ನಾವು ಫ್ರೇಮಿಂಗ್ಸ್ ಮಾಡ್ತಾ ಹೋದ್ರೆ ಎಷ್ಟು ಅಮೇಸಿಂಗ್ ಆಗಿ ಕಾಣಿಸುತ್ತೆ ಈ ಸೀನು ಅಂತಂದ್ರೆ. ಅಷ್ಟು ಚೆನ್ನಾಗಿ ಮಾಡಿದ್ಯಮ್ಮ ನೀನ್ ಬಂದಿದ್ದಾಗಿರ್ಲಿ. ನನಗೆ ತುಂಬಾ ಇಷ್ಟ ಆಗಿದ್ರಲ್ಲಿ ಏನು ಅಂತಂದ್ರೆ ಕಂಟ್ರೋಲ್ಡ್ ವಾಯ್ಸ್. ತುಂಬಾ ಚೆನ್ನಾಗಾಯ್ತು ಅಮೃತ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಶ್ವಿಕಾ, ನೀವೇನ್ ಹೇಳ್ತೀರಾ? ಅಮೃತ ರಿಯಲಿ ಏನ್ ಐ ವಾಸ್ ಲೈಕ್ ಓಕೆ, ನಿಜ ಹೇಳ್ಬೇಕಂದ್ರೆ ಚಂದನ ಮುಗಿತಾ ಇದ್ದಂಗೆ ಹೆಂಗಪ್ಪ ಇವಳು ಅದನ್ನ ಟಾಪ್ ಮಾಡ್ತಾಳೆ ಅಂತ ಅನ್ಕೊಂತಾ ಇದ್ದೆ. ಅದನ್ನ ನೀರು ಕುಡ್ದಂಗೆ ಮಾಡಿದೆ ಇವತ್ತು. ಆ್ಯಂಡ್ ಐ ಕಾಂಟ್ ಬಿಲೀವ್ ಇಟ್. ನಿಜವಾಗ್ಲೂ ಯು ಸರ್ಪ್ರೈಸ್ಡ್ ಅಸ್. ಸಖತ್ತಾಗಿ ಮಾಡಿದೆ. ಪ್ರತಿಯೊಂದು ವಾಯ್ಸಲ್ಲಿ ನಿಂದು ಎಷ್ಟೊಂದು ಆ ಸೆಡಕ್ಟಿವ್ನೆಸ್ ಇತ್ತು. ಆ ಒಂದು ಯುನೋ ಆ ಬಾಡಿ ಪಾಸ್ಚರ್ಗಳಲ್ಲಿ ಆ ವೇಟಿಂಗ್ ಕಾಣಿಸ್ತಾ ಇತ್ತು. ಪ್ರತಿಯೊಂದು ಸ್ಟೆಪ್ಸ್ ನೀನು ತೊಗೊಂಡಾಗ ನಂಗೆ ತುಂಬಾನೇ ಇಷ್ಟ ಆಯಿತು. ಆಸಮ್ ಪರ್ಫಾರ್ಮೆನ್ಸ್ ಅಮೃತ, ಅನ್ಬಿಲೀವೇಬಲ್. ಗುಡ್ ಲಕ್ ಟು ಯು. ಅಮೃತ, ಸಿನಿಮಾದಲ್ಲಿ ತಲೆಯಿಂದ ಕಾಲ್ವರೆಗೂ ಒಂದು ಶಾರ್ಟ್ ಇರ್ತೀವಿ, ಲಾಂಗ್ ಶಾರ್ಟ್ ಅಂತ ಹೇಳ್ತೀವಿ. ಸೊಂಟದವರೆಗೂ ಇಡ್ತೀವಿ, ಮಿಡ್ ಶಾರ್ಟ್ ಅಂತ ಹೇಳ್ತೀವಿ. ಫೇಸ್ ಮಾತ್ರ ಇಡ್ತೀವಿ, ಕ್ಲೋಸ್ ಅಪ್ ಅಂತ ಹೇಳ್ತೀವಿ. ಯಾವ ಶಾರ್ಟ್ ಇಟ್ರು ಈ ಪರ್ಫಾರ್ಮೆನ್ಸ್ ಸೂಪರ್. ಅದು ಅಂಡ್ ಆ ಹುಡುಗ ಬಂದು ಹಿಡಿತಾ ಇದ್ದಾನೆ ಹಿಂದೆಯಿಂದ. ಅವ್ರು ರಿಯಾಕ್ಟ್ ಮಾಡಿದ್ ನಿಜವಲ್ಲ ಹುಡುಗ ಇದಾನೆ ಅಂತ ಅನಿಸ್ತದೆ ನಮಗೆ. ಅವ್ನು ಬಂದು ತಪ್ಕೊಳ್ತಾನೆ ಅಂತ ಒಂದು ಮಾಡಿದ್ರಿ, ಅಲ್ಲೂ ಅಷ್ಟೇ. ವೆಲ್ ಡನ್, ವೆಲ್ ಡನ್, ವೆಲ್ ಡನ್. ಥ್ಯಾಂಕ್ ಯು ರಮೇಶ್ ಸರ್. ಹ್ಯಾಪಿ, ಫುಲ್ ಹ್ಯಾಪಿ. ನಾವು ಒನ್ ಮೋರ್ ಸ್ಮಾಲ್ BP. ಬ್ಯಾಟಲ್ ಅಲ್ಲಿ ಯಾರು ವಿನ್ ಆದ್ರು? ಹಾ, ಸೊ ಫಸ್ಟ್ ಏನ್ ಮಾಡೋಣ, ಇದನ್ನ ನಮ್ಮ ಮನೆಗೆ ಶಿಫ್ಟ್ ಮಾಡಿಸಿರ್ತೀನಿ, ತಗೊಂಡೋಗ್ರು ಹುಷಾರಾಗಿ. ಸೊ ಅಮೃತ, ಈ ಬ್ಯಾಟಲ್ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಮುಗ್ದಿದೆ. ಬಟ್ ನಿಮಗಿಂತ ಮುಂಚೆ ಪರ್ಫಾರ್ಮ್ ಮಾಡಿದಂತ ನಿಮ್ಮ ಕಾಂಪಿಟೇಟರ್ ಚಂದನ ಅವ್ರನ್ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಚಂದನ. ಈ ಬ್ಯಾಟಲ್ ಅಲ್ಲಿ ಇಬ್ರು ಕೂಡ ಅತ್ಯದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನ್ನ ಪ್ರಕಾರ ನಮ್ಮ ಜಡ್ಜಸ್ಗೆ ಇದು ಒನ್ ಆಫ್ ದ ಮೋಸ್ಟ್ ಟಫೆಸ್ಟ್ ಬ್ಯಾಟಲ್ ಅಂತ ಅನ್ಕೊಂತೀನಿ. ಯಾರು ವಿನ್ನರ್ ಅಂತ ನೋಡೋಣ. 3, 2, 1 ಲೈಟ್ಸ್ ಪ್ಲೀಸ್. And the winner of Love Battle is Chandana Amrita. ಇಬ್ಬರ ಪರ್ಫಾರ್ಮೆನ್ಸ್ ಆಗಿದೆ ಬ್ಲಾಕ್ಬಸ್ಟರ್ ಪರ್ಫಾರ್ಮೆನ್ಸ್. ಓ ಬ್ಲಾಕ್ಬಸ್ಟರ್ ಆಗತ್ತೆ. ತರುಣ್ ಅವ್ರು ಹೇಳ್ದಂಗೆ ಒಂದೇ ಶುಕ್ರವಾರ 2 ಸಿನಿಮಾ ಬಿಡುಗಡೆ ಆಗ್ಬೇಕಾರೆ 2 ಸೂಪರ್ ಹಿಟ್ ಆಗ್ಬೋದು ಅಂತ ಇದೊಂದು ಎಕ್ಸಾಂಪಲ್ ಸಿಗುತ್ತೆ ಅಷ್ಟೇ. 2 ಸಿನಿಮಾ ಸೂಪರ್ ಹಿಟ್ ಆಗ್ಬೋದು. ಸಿನಿಮಾ ಚೆನ್ನಾಗಿದ್ರೆ ಕನ್ನಡಿಗರು ಕೈ ಹಿಡಿತಾರೆ, ಹಾಗೇನೆ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಬ್ಲಾಕ್ ಬಸ್ಟರ್ ನಿಮ್ದಾಗತ್ತೆ. ಕಂಗ್ರ್ಯಾಚುಲೇಷನ್ಸ್ ಚಂದನ ಅಂಡ್ ಅಮೃತ ಇಬ್ರು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದು ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಮುಂದಿನ ಥೀಮ್ ಯಾವುದು, ಯಾರು ಮುಖಾಮುಖಿ ಆಗ್ತಾ ಇದ್ದಾರೆ ಅಂತ ನೋಡೋಣ. ಲೆಟ್ಸ್ ವೆಲ್ಕಮ್ ಪ್ರೈಮರಿ ಸ್ಕೂಲ್ ಟೀಚರ್ ಬಿಂದು ಹೊನ್ನಾಳಿ ಹಾಗೂ ಮೂಡಬಿದ್ರೆಯ ಮಾತಿನ ಮಲ್ಲಿ ಆರಾಧನಾ. ಒಬ್ರು ತಾಯಿಯಾಗಿ ಬಂದಿದ್ದಾರೆ, ಒಬ್ರು ಮಗಳ ತರ ಕಾಣ್ತಾ ಇದ್ದಾರೆ. ಸೊ ನಿಮಗೆ ಸಿಕ್ಕಂತ ಥೀಮ್ ಏನು? ನಮಗೆ ಸಿಕ್ಕಂತ ಥೀಮ್ ಏನು ಅಂದ್ರೆ ಸ್ಯಾಡ್, ಎಮೋಷನಲ್, ಫೀಲಿಂಗ್, ಕರುಣ ತರ. ಸೊ ಹಾಗಾದ್ರೆ ನಿಮ್ಮಿಬ್ರಲ್ಲಿ ಯಾರು ಮೊದಲಿಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಂತ ಕುತೂಹಲ ನಮಗಿದೆ. ಪ್ರಾಪರ್ಟಿ ಪ್ಲೀಸ್. ನೋಡಿ, ಇದೊಂದು ಜೀವನ ಚಕ್ರ, ಫಾರ್ಚೂನ್ ವೀಲ್ ಅಂತ ಹೇಳ್ತಾರೆ. ಓಕೆನಾ? ಸೊ ನಾವೇನ್ ಮಾಡ್ತೀವಿ, ಇದನ್ನ ಸುರ್ರ್ ಅಂತ ತಿರುಗಿಸ್ತೀವಿ. ತಿರುಗಿ 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 ಈ ಆರೋ ಮಾರ್ಕ್ ಹತ್ರ ಯಾರೋ ಫೋಟೋ ಬಂದು ನಿಲ್ಲುತ್ತೋ ಅವ್ರು ಡಿಸೈಡ್ ಮಾಡ್ತಾರೆ
ಪರ್ಫಾರ್ಮ್ ಮಾಡ್ತಾರೋ ಪರ್ಫಾರ್ಮೆನ್ಸ್ ಆದ್ಮೇಲೆ ನೋಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಓಕೆನಾ? ರೆಡಿ? 3, 2, 1. ಬಿಂದುನ ಆರಾಧನಾ, ಆರಾಧನಾ ಬಿಂದು, ಬಿಂದು ಆರಾಧನಾ, ಆರಾಧನಾ. ಆರಾಧನಾ, ನಿಮ್ಮ ಸ್ಟ್ರಾಟಜಿ ಏನು? ನೀವೇ ಪರ್ಫಾರ್ಮ್ ಮಾಡ್ತೀರಾ ಅಥವಾ ಎದುರಾಳಿನ ಅಖಾಡದಲ್ಲಿ ಬಿಟ್ಟು ಆಮೇಲೆ ಪರ್ಫಾರ್ಮೆನ್ಸ್ ಮಾಡ್ತೀರಾ? ಅವರೇ ಮಾಡಲಿ ಫಸ್ಟ್. ಟೀಚರ್, ನೀವೇ ಪರ್ಫಾರ್ಮ್ ಮಾಡಬೇಕು ಅಂತ ನಿಮ್ಮ ಕಾಂಪಿಟೇಟರ್ ಹೇಳಿದ್ದಾರೆ. ಬಟ್ ಆರಾಧನಾ, ನೀವು ವೇಟಿಂಗ್ ಲಾಂಜಲ್ಲಿ ವೇಟ್ ಮಾಡ್ತಾ ಇರಿ. ಗುಡ್ ಲಕ್. ಬಿಂದು, ನಿಮ್ಗೆ ಸಿಕ್ಕಿರುವಂತ ಸಿಚುವೇಶನ್ ಏನು? ಒಬ್ಬ ಮಗ ತನ್ನ ತಾಯಿ ಬೇಡ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನದಲ್ಲಿ ಬಿಟ್ಟು ಹೋಗ್ತಾನೆ. ಸೊ ಮಗ ಬೇಕು ಅಂತ ತಾಯಿಯ ಒಂದು ಆಕ್ರಂದನ ಇರುತ್ತಲ್ಲ, ಸೊ ಕೊನೆಗಳಿಗೆಲ್ಲಿ ತಾಯಿ ಯಾವ ತರ ಮಗನಿಗೋಸ್ಕರ ಅಪಹಪಿಸ್ತಾಳೆ ಅನ್ನೋದನ್ನ ಇಲ್ಲಿ ತೋರ್ಸಕ್ ಬಯಸ್ತೀನಿ. ಅದ್ಭುತ. ಆ ವಿಷಾದವನ್ನ, ಆ ನೋವನ್ನ ನಿಮ್ಮ ಅಭಿನಯದಲ್ಲಿ ತೋರಿಸ್ತಿದ್ದೀರಾ. ಆಲ್ ದಿ ಬೆಸ್ಟ್ ಬಿಂದು. ಗುಡ್ ಲಕ್. ಥ್ಯಾಂಕ್ ಯು ಮೇಡಮ್. ಆಕ್ಷನ್. ಮೋಹನ, ಮಗನೇ ಮೋಹನ, ಮೋಹನ, ನನ್ನ ಮಗ ಅನ್ಕೊಂಬಿಟ್ಟೆ ಕಣಪ್ಪ. ಅವನು ನೋಡಕ್ಕೆ ನಿನ್ನಂಗೆ ಅವನೇ. ನೀನು ಹೋಗಪ್ಪ. ಮೋಹನ, ಮಗನೇ ಮೋಹನ, ಎಲ್ಲದಿಯಪ್ಪ? ಎಲ್ಲಿದ್ರು ಬಂದು ಕರ್ಕೊಂಡು ಹೋಗಪ್ಪ. ಇಂತಿಕ್ಕೂ ದೆಸೆ ಇಲ್ದಿರೋ ಪರದೇಸಿ ಮಾಡ್ಬೇಡ ಕಣಪ್ಪ ನನ್ನನ್ನ. ಈ ವಯಸ್ಸಿನಾಗ ನಾನು ಎಲ್ಲಿ ಹೋಗ್ಲಿ, ಹೆಂಗ್ ಬದುಕ್ಲಿ ಶಿವನೇ? ನಾನು ಹೆಂಗ್ ಬದುಕ್ಲಿ, ಏನ್ ಮಾಡ್ಲಿ? ಮೋಹನ ಬಾರೋ ನನ್ ಕಂದ, ಬಾರೋ. ಏನ್ ಸ್ವಾಮಿ, ಯಾರಿವಮ್ಮ ಹಿಂಗ್ಯಾಕೆ ಗೋಳಾಡ್ತಾವಳೆ ಅಂತ ನೋಡ್ತಿದ್ದೀರಾ? ನನ್ನ ಹೆಸರು ಸಾವಿತ್ರಮ್ಮ ಅಂತ, ಶ್ರೀರಂಗಪಟ್ಟಣ ನಮ್ಮೂರು. ನನ್ನ ಮಗ ಜಾತ್ರೆ ಕರ್ಕೊಂಡೋಯ್ತೀನಿ ಅಂದ್ಬಿಟ್ಟು ಈ ದೇವಸ್ಥಾನದಾಗ ಕರ್ಕೊಂಬಂದ್ಬಿಟ್ಟು ಹೋಗ್ಬಿಟ್ಟವನೆ. 3 ದಿನ ಆಯ್ತು, ಇನ್ನ ಬರ್ನೇ ಇಲ್ಲ. ನಂಗೆ ಈ ಊರು, ಈ ಜನ ಯಾರೂ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ಬೇಡ ಸುನೆ, ಇಂಥ ಪರಿಸ್ಥಿತಿ ಯಾವ ತಾಯಿಗೂ ಕೊಡ್ಬೇಡ, ಕೊಡ್ಬೇಡ. ಕಟ್ಗೆನ್ ಗಂಡ ಕುಡ್ದು ಕುಡ್ದು ಸತ್ತೋದ. ಆದ್ರೂ ಇರೋಕೊಬ್ಬ ಮಗ ಅಂತ ಮಗುನ ಕೊಂಡ್ರೆಪ್ಪೆ ತರ ಜೋಪಾನ ಮಾಡಿದ್ದೆ. ಮಗುನು ನಾನಂದ್ರೆ ಜೀವ ಬಿಡ್ತದ. ಸಸಿ ಬರೋ ಗಂಟ ಎಲ್ಲ ಚೆನ್ನಾಗೇ ಇತ್ತು ಕಣ್ರಪ್ಪ. ಈ ಆಫೀಸ್ನಾಗೆ ಪ್ರೀತಿ ಗೀತಿ ಅಂತ ಮಾಡ್ಕೊಂಡು ಅವಳು ಪುಣ್ಯ ಕಿತ್ತಿನ ಮನೆ ಕರ್ಕೊಂಬಂದ. ಆ ಪುಣ್ಯ ಕಿತ್ತಿ ಮನೆಗೆ ಬಂದ್ 3 ದಿನದಾಗೆ ಆಕಿ ನಾಟ ತೋರಿಸ್ಬಿಟ್ಲು. ನನ್ ನೋಡಿದ್ರೆ ಆಕಿಗೆ ಅಸಹ್ಯ ಆಯ್ತದಂತೆ. ಶತ್ರು ನೋಡ್ದಂಗ ಆಡ್ತಿದ್ಲು ನನ್ನ ನೋಡಿದ್ರೆ. ಯಾಕೆ ನಾನೇನವ್ರ ಅವು ನಂಗೆ ಅಲ್ವಾ? ಅಲ್ಲ, ಈ ವಯಸ್ಸಿನಾಗ ನಾನು ಎಲ್ಲಿ ದುಡಿಲಿ, ಹೆಂಗ್ ದುಡಿಲಿ? ಭಿಕ್ಷೆ ಬೆಡ್ಕೊಂಡ್ ತಿನ್ನಕ್ಕೆ ಹಾಳ ಸ್ವಾಭಿಮಾನ ಒಪ್ಪಕ್ಕಿಲ್ಲ. ಅದಕ್ಕೆ ಈ ದೇವಸ್ಥಾನದಾಗೆ ಹಿಂಗ್ ಕಸ ಗುಡಿಸ್ಕೊಂಡು ಪೂಜಾರಪ್ಪ ಕೊಟ್ಟಿದ್ದ ಪ್ರಸಾದ ತಿನ್ಕೊಂಡು ಇಲ್ಲೇ ಜಗ್ಲಿ ಮೇಲೆ ಮಕ್ಕಂದು ನನ್ನ ಮಗ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಅವನ್ ದಾರಿ ಕಾಯ್ತಾನೆ. ಬರ್ತಾನ ನನ್ನ ಮಗ, ಬರ್ತಾನ. ಭಗವಂತ, ನಾನು ಏನ್ ತಪ್ಪಾಡ್ದೆ ಭಗವಂತ, ಏನ್ ತಪ್ಪಾಡ್ದೆ ನಾನು? ಕೊಡಕ್ ಗಂಡನ್ ಕಟ್ಕೊಂಡು ಮಗಂಗೋಸ್ಕರ ಎಣ್ಗಾಡಿ ನನ್ ತಪ್ಪ? ಮಗನ್ ಓದ್ಸಕ್ಕೆ ಗಂಡರ್ ಮನೆ ಕಸ ಮುಸ್ರೆ ಮಾಡಿದ್ದ ತಪ್ಪ? ಮಗ ಇಷ್ಟಪಟ್ಟ ಅಂತ ಅವನ್ ಪ್ರೀತಿ ದುಡ್ಗಿನೇ ಮನೆ ಸೊಸೆ ಮಾಡ್ಕೊಂಡ್ ಬಂದಿದ್ ನನ್ ತಪ್ಪ? ನಾನು ಏನ್ ತಪ್ಪು ಮಾಡ್ದೆ ಅಂತ ನನ್ನ ಮಗ ಇಡ್ಬಿಟ್ಟು ಹೊಟ್ಟು ಹೋಗ್ಬಿಟ್ಟ ನನ್ನನ್ನ. ಅಮ್ಮ
ಅಲ್ಲ ನನ್ನ ಮಗನರೇ ಈ ವಯಸ್ಸಿನಾಗಿ ನಮ್ಮವ್ವ ಎಲ್ಲೋ ಕಡೆ ಆಕೆಗಾರೆ ಯಾರವ್ರೆ ಅಂತ ಹೆಂಡ್ತಿಗೆ ಹೇಳ್ಬೋದಿತ್ತಲ್ವಾ? ಒಂದು ತುತ್ತು ಅನ್ನ ಹಾಕಿದ್ರೆ ಸಾಕಿತ್ತು, ಮನೆಯಾಗ ಯಾವ್ದಾರ ಮೂಲೆಗೆ ನಾಯಿ ಥರ ಬಿದ್ದಿರ್ತದೆ. ಮನೆಯ ಸಾಕೋ ನಾಯಿಗಿಂತ ಕಡೆಯ ಪುಟ್ಟ ನಾನು ನನ್ನ ಮಗುಗೆ. ಅಯ್ಯಮ್ಮ ನನ್ನ ಕಂದ 30 ವರ್ಷದ ತಾಯಿ ಪ್ರೀತಿಗಿಂತ 3 ವರ್ಷ ನಿನ್ನ ಹೆಂಡತಿ ಪ್ರೀತಿ ಹೆಚ್ಚಾದೇನಪ್ಪ ನಿನಗೆ? ಬಾರೋ ನನ್ನ ಕಂದ, ಈ ವಯಸ್ಸಿನಾಗೆ ಹಿಂಗ್ ದಿಕ್ಕಿಲ್ಲ ಸಾವು ಕೊಡ್ಬೇಡ ಕಣಪ್ಪ ನನಗೆ. ಬಾರೋ ನನ್ನ ಕೊಳ್ಳಿ ಇಡಕರೆ ಬಾರಪ್ಪ, ಎಲ್ಲಿದೆಯೋ ಕಂದ ಮಗದೆ. ಅಯ್ಯೋ ನಿನ್ ಮಗು ನಿನಗೆ ನೆನಪಾಗಿಲ್ಲನಪ್ಪ, ಯಾರಾದರೂ ನಿನಗೆ ಮೋದ ಮಗನೇ ಬಾರೋ ಮೋದ. ನನ್ಗಾಯ್ತಿಲ್ಲಪ್ಪ, ನಿನ್ ಬಿಟ್ಟಿರಕ್ಕಾಯ್ತಿಲ್ಲ ಕಣೋ. ಅಯ್ಯಮ್ಮ Got it. ಬಿಂದು, ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಬಿಂದು. ಅಂದ್ರೆ ಸ್ಟ್ರೈಟ್ ಟು ಹಾರ್ಟ್ ಅಂತಾರೆ ಗೊತ್ತಾ, ಆ ಥರ ನೀವು ಮಾಡಿದ ಪರ್ಫಾರ್ಮೆನ್ಸ್ ಹಂಗೆ ರೀಚ್ ಆಯಿತು ನನಗೆ. ನೀವು ತೊಗೊಂಡಿದ್ದ ಕಾನ್ಸೆಪ್ಟ್ ಆಗಿರ್ಬೋದು, ಅದರಲ್ಲಿ ಇದ್ದಂಥ ಡೈಲಾಗ್ಸ್ ಆಗಿರ್ಬೋದು, ತುಂಬ ಗ್ರೇಟ್ ಡೈಲಾಗ್ಸ್ ವೈಸಲ್ಲಿ ಅಲ್ಲ ಅದು, ಅದಷ್ಟು ಆ ಎಮೋಷ್ನಲ್ ಪ್ಯಾಕೇಜಿಂಗಲ್ಲಿ ಅಷ್ಟು ಅದ್ಭುತವಾಗಿ ಅನ್ನಿಸ್ತು ನನಗೆ. ಎಸ್ಪೆಷಲಿ ನಿಮ್ಮ ಒಂದು ಕ್ರೈಯಿಂಗ್ ಇದೆ ಗೊತ್ತಾ, ಕ್ರೈಯಿಂಗು ಅದು ಬ್ಲಾಸ್ಟ್ ಔಟ್ ಆಗೋದು, ಮತ್ತೆ ಒಂದು ಕಂಟ್ರೋಲ್ ಬರೋದು, ಮತ್ತೆ ಅದನ್ನು ಸಮಾಧಾನ ಮಾಡ್ಕೊಳ್ಳೋದು, ಮತ್ತೆ ಒಂದು ಬ್ಲಾಸ್ಟ್ ಔಟ್ ಆಗ್ತಾ ಇಲ್ಲ ನನ್ನ ಕೈಲಿ ಅಂತ ಅಂದ್ಬಿಟ್ಟು ಒಂದು 4-5 ಕಡೆ ನೀವು ಆ ವೇರಿಯೇಷನ್ಸ್ ಬಂದರೂ ಕೂಡ ಅದೆಲ್ಲೂ ಬೋರ್ ಆಗದೆ, ಅದು ಬಂದಾಗೆಲ್ಲನೂ ಎಲ್ಲೋ ಹರ್ಟ್ ಆಗೋ ಥರ, ಮನಸ್ಸಿಗೆ ಚುಸ್ತಾ ಇದೆ ಅನ್ನೋ ಥರ ನಿಮ್ಮದು ಪರ್ಫಾರ್ಮೆನ್ಸ್ ಆಯಿತು ಬಿಂದು. ವೆರಿ ವೆರಿ ವೆಲ್ ಕೋರಿಯೋಗ್ರಾಫ್ಡ್ ಇದು ನನಗೆ. ಆ ಟೋನಲ್ಲಿ ಒಂದು ಅಳು ಬಂದಾಗ ಒಂದು ವೈಬ್ರೇಷನ್ ಆಗುತ್ತೆ, ಆ ಭಯಕ್ಕೆ, ಅಳುವಿಗೆ, ಆ ನೋವಿಗೆ ನಾವು ವೈಬ್ರೇಟ್ ಆಗ್ತಿರ್ತೀವಲ್ಲ, ವಾಯ್ಸ್ ಕೂಡ ಒಂದು ಚಿಕ್ಕ ವೈಬ್ರೇಷನ್ ಆಗುತ್ತೆ. ಅದೆಲ್ಲ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇತ್ತು. ನನಗಂತೂ ಇದು ತುಂಬಾ ಅದ್ಭುತವಾಗಿರೋ ಪರ್ಫಾರ್ಮೆನ್ಸ್ ಅಂತ ಅನಿಸ್ತು ಬಿಂದು. ವೆರಿ ವೆಲ್ ಡನ್, ವೆರಿ ವೆಲ್ ಡನ್. ಥ್ಯಾಂಕ್ ಯು ತರುಣ್ ಅವರೇ. ರಮೇಶ್ ಸರ್, ವೆರಿ ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದು ಸಿನಿಮಾ ಕಲಾವಿದರಿರ್ಬೋದು, ಆ ಥರ ಈ ಥರ ಪ್ರೋಗ್ರಾಮ್ಸ್ ಅಲ್ಲಿ ಇರೋ ಕಲಾವಿದರಿರ್ಬೋದು, ಕೆಲವು ಆಕ್ಟ್ಸ್ ಕೆಲವು ಕಲಾವಿದರು ಜನಕ್ಕೆ ಯಾಕೆ ಹತ್ರ ಆಗ್ತಾರೆ ಅಥವಾ ಜನಕ್ಕೆ ಯಾಕೆ ಜಾಸ್ತಿ ಇಷ್ಟ ಆಗುತ್ತೆ ಅಂದ್ರೆ, ಆ ನೋಡ್ತಿರೋ ವೀಕ್ಷಕರಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ, ಅಯ್ಯಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೀನಾ, ನಾನು ಸರಿ ನಮ್ಮ ಅಮ್ಮನ ನೋಡ್ಕೊಳ್ತಾ ಇದ್ದೀನಾ ಅನ್ನೋ ಪ್ರಶ್ನೆಗಳು ಅವರಲ್ಲಿ ಹುಟ್ಟಬೇಕು, ಏನೋ ಒಂದು ಆಗಬೇಕು. ಆ ಮಂಥನ ಆದಾಗ ಆರ್ಟಿಸ್ಟ್ ಲೆವೆಲೇ ಬೇರೆ ಆಗ್ಬಿಡುತ್ತೆ. ಸೊ ನೀವು ಚೂಸ್ ಮಾಡುವಂಥ ಎಲಿಮೆಂಟ್ಸು, ನೀವು ಮಾಡುವಂಥ ರೀತಿ ಎಲ್ಲವೂ ಪ್ರೇಕ್ಷಕನಲ್ಲಿ ಓ ನಾನು ಈ ಥರ ಆಗಬೇಕು ಅಥವಾ ನಾನು ಈ ಥರ ಆಗಬಾರ್ದಪ್ಪ ಏನೋ ಒಂದು ಅನ್ನಿಸ್ಬೇಕು ಅವನಿಗೆ, ಅಪಾರ್ಟ್ ಫ್ರಮ್ ಆಕ್ಟಿಂಗ್. ಅದು ಇದರಲ್ಲಿ ಇತ್ತು ರೀ. ಯು ವಿಲ್ ಗೋ 1 step higher ಬಿಕಾಸ್ ಆಫ್ ದಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬಿಂದು ಅವರೇ, ನೀವು ವೇದಿಕೆ ಮೇಲೆ ತಾಯಿಯಾಗಿ ಅಭಿನಯಿಸ್ತಿದ್ದಾಗ ನಿಮ್ಮ ತಾಯಿ ತುಂಬಾ ಭಾವುಕರಾಗ್ತಾ ಇದ್ರು. ನಿಮ್ಮ ಪ್ರತಿಯೊಂದು ಭಾವನೆಗೂ ಆ ತಾಯಿ ಅಲ್ಲಿ ಸ್ಪಂದಿಸ್ತಾ ಇದ್ರು. ನೀವು ನಿಮ್ಮ ಮಗನಿಗಾಗಿ ಈ ಪಾತ್ರದಲ್ಲಿ ಅಳ್ತಾ ಇದ್ರೆ, ಅವ್ರನ್ನ ನಿಮಗಾಗಿ ಅಳ್ತಾ ಇದ್ರು. ಅಮ್ಮ, ಏನಾದ್ರು ಮಾತಾಡಕ್ಕೆ ಇಷ್ಟಪಡ್ತೀರಾ? ನಿಜವಾಗ್ಲೂ ನಡೀತಾ ಇತ್ತು ಅಂತ ಅನಿಸ್ಬಿಡ್ತು ಮೇಡಮ್. ಬರೀ ನನಗೆ ಒಬ್ಬ ಮಗ ಈ ತಾಯಿನ ಈ ಥರ ನೋಡ್ಕೊಂತ ಭಾಳ ನೆನಪಾಗ್ಬಿಡ್ತು ಜೀವನದ್ದು. ನನ್ನ ಮಗಳು ಮಾಡ್ತಿರಕ್ರೆ ನಿಜವಾಗ್ಲೂ ಅವಳು ತಾಯಿನೇ ಮಾಡ್ತಿದ್ದಾಳೋ ಅಂತ ಅನಿಸ್ಬಿಡ್ತು. ಬಿಂದು, ಈಗ ನೀವು ವೇಟಿಂಗ್ ಲಾಂಜ್ ಅಲ್ಲಿ ವೇಟ್ ಮಾಡಿ, ಯಾಕಂದ್ರೆ ಈಗ ಆರಾಧನಾ ಅವರ ಪರ್ಫಾರ್ಮೆನ್ಸ್ ನೋಡೋಂತ ಸಮಯ. ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಸೊ ಈ ಬ್ಯಾಟಲ್ ಅಲ್ಲಿ ಬಿಂದು ಅವರಿಗೆ ಚಾಲೆಂಜ್ ಮಾಡದಂತಹ ಕಾಂಪಿಟೇಟರ್ ಆರಾಧನಾ ಅವ್ರನ್ನ ಕರೆಯೋಣ. ಲೆಟ್ಸ್ ವೆಲ್ಕಮ್ ಆರಾಧನಾ ಆನ್ ಸ್ಟೇಜ್ ಪ್ಲೀಸ್. ಆರಾಧನಾ, ಇಲ್ಲಿ ನೀವು ಆಯ್ಕೆ ಮಾಡಿದಂತಹ ಸಿಚುವೇಶನ್ ಏನು? ಮ್ಯಾಮ್, ನಾನಿಲ್ಲಿ ಒಬ್ಬ ರೈತನ ಮಗಳಾಗಿ ಬಂದಿದ್ದೀನಿ. ಆದ್ರೆ ರೈತನಿಗೆ ಸಾಲ ಒತ್ತಡದಿಂದ ಆತ್ಮಹತ್ಯೆ ಮಾಡ್ಕೋತಾನೆ. ಆ ವಿಷಯ ಮಗಳಿಗೆ ಗೊತ್ತಾದಾಗ ಅವಳು ಯಾವ ರೀತಿ ಇದ್ ಮಾಡ್ತಾಳೆ, ಆ ಒಂದು ಅಳು, ಹಾಗೆ ಬ್ಯಾಂಕ್ ಅವ್ರು ಮತ್ತೆ ಬರ್ತಾರೆ ಸಾಲ ಕೇಳಬೇಕು ಅಂತ. ಸೊ ಆ ಕೋಪ, ಆ 2 ಸಿಚುವೇಶನ್ ಹೇಗಿರುತ್ತೆ ಅನ್ನೋದೊಂದು ಆಕ್ಟ್ ಮ್ಯಾಮ್. ಸೂಪರ್. ಆಲ್ ದಿ ವೆರಿ ಬೆಸ್ಟ್ ಆರಾಧನಾ. ಥ್ಯಾಂಕ್ ಯು ಮ್ಯಾಮ್. ಆಕ್ಷನ್.
ಅಪ್ಪ ನಾನು PUC ಫಸ್ಟ್ ಬಂದೀನಿ ಕಣಪ್ಪ. ನೋಡು ರೈತರ ಮಗಳು ತಾಲೂಕಿಗೆ ಫಸ್ಟ್ ಬಂದಳಂತ ಪೇಪರ್ನಾಗ ಹಾಕ್ಸೋಣಪ್ಪ. ಅಪ್ಪ ನೋಡಪ್ಪ. ಮಗಳೇ ಲಕ್ಷ್ಮಿ, ನೀನು ಚೆನ್ನಾಗಿ ಓದ್ಬೇಕು, ನಂಗೋಸ್ಕರ ಓದ್ಬೇಕು. ಭೂಮಿ ತಾಯಿ ನಂಬುದ್ರೆ ಕೈ ಬುಡಕ್ಕಿಲ್ಲ ಕಣವ್ವ. ಮಣ್ಣು ತ್ಯಾವರಿದ್ದಂಗೆ ಅಂತಿದ್ದೆ, ಈಗ ಮಣ್ಣಲ್ಲಿ ಮಣ್ಣಾಗ ಹೋಗ್ತಿದ್ಯಲ್ಲಪ್ಪ. ನಂದೇ ತಪ್ಪು ಅಪ್ಪ. ನೋಡಿ, ನೀವು ಈ ಹೆಣ ಎತ್ತೋದಕ್ಕಿಂತ ಮುಂಚೆ ನಮ್ಮ ಬ್ಯಾಂಕ್ ಸಾಲ ಏನಿದೆಯೋ ಎಲ್ಲಾನು ಪೂರ್ತಿಯಾಗಿ ತೀರಿಸ್ಬೇಕು. ಬಂದ ಸರ್, ಬನ್ನಿ ಬನ್ನಿ. ಹೆಣ ಎತ್ಕೊಂಡು ಹೋಗ್ಬಿಡಿ, ಹೆಣ ಎತ್ಕೊಂಡು ಹೋಗ್ಬಿಡಿ. ನಿಮ್ ಸಾಲ ತೀರ್ಸಕ್ಕೆ ಇವಾಗಿರೋದು ನಮ್ಮಪ್ಪನ ಕಿಡ್ನಿ, ಕಣ್ಣು, ಮೂಗು ಎಲ್ಲ ತಗೊಂಡು ಹೋಗ್ಬಿಡಿ. ಬಡವ್ರು ಸತ್ರು ಪರವಾಗಿಲ್ಲ, ಅವ್ರ ಹೆಂಡತಿ ಮಕ್ಕಳು ರೋಡಿಗೆ ಬಿದ್ರು ಪರವಾಗಿಲ್ಲ. ನಿಮಗೆ ನಿಮ್ ಸಾಲ ಮಾತ್ರ ತೀರಿಸ್ಬೇಕಲ್ಲ. ನಿಮ್ ಜನ್ಮಕ್ಕಿಷ್ಟು ಅನ್ಸತ್ವ ಬೇಡ್ವೇನಯ್ಯ? ಬಡವ್ರ ಹೊಟ್ಟೆ ಯಾಕಯ್ಯ ಹೊಡಿತೀರ? ನಮ್ಮಪ್ಪ ಎಷ್ಟು ಕನ್ಸ್ಕೊಂಡಿದ್ದ, ಮಗಳನ್ನ ಓದಿಸ್ಬೇಕು, ದೊಡ್ಡವಳು ಮಾಡ್ಬೇಕು ಅಂತ. ಎಲ್ಲದಕ್ಕೂ ಕಲ್ಲಾಕದಲ್ಲ, ಹಾಳಾಗೋಗ್ತೀರಾ. ನಮ್ಮಪ್ಪ ಮಾಡಿರೋ 3 ಲಕ್ಷ ಸಾಲಕ್ಕೆ ಮನೆನ ಹೊಲನ ಜಪ್ತಿ ಮಾಡಿದ್ರಲ್ಲ, ಅದೇ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಕಣ್ಣಿಗೆ ಮಣ್ಣರ್ಚಿ ದೇಶ ಆದ್ರೂ ಹೋಗ್ತಾರಲ್ಲ, ಅವ್ರಿಗೆಲ್ಲರಿ ಹೋಗುತ್ತೆ ನಿಮ್ ರೂಲ್ಸು. ಅಂತವ್ರಿಗೆ ರೂಲ್ಸ್ ಇರಲ್ವಾ? ಬಡವ್ರ ಹೊಟ್ಟೆ ಮೇಲೆ ಯಾಕ್ರಯ್ಯ ಹೊಡಿತೀರಾ? ಅಪ್ಪ ಅಪ್ಪ ಎದ್ದೇಳಪ್ಪ. ಅಪ್ಪ ಸ್ಕೂಲಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತಿದ್ರು. ರೈತ ದೇಶದ ಬೆನ್ನೆಲುಬು ಅಂತಿದ್ದಾಗ ನಾನು ಹೀರೋ ಮಗಳು ಅನಿಸ್ತಿತ್ತು. ಆದ್ರೆ ಈಗ ಬೆವರು ಸುರಿಸಿ ಕಷ್ಟಪಟ್ಟು ಇಡೀ ದೇಶಕ್ಕೆ ಅನ್ನ ಕೊಡೋ ರೈತನ್ಗೆ ಸಿಗ್ತಿರೋ ಪ್ರತಿಫಲ ಇದೆ. ಅಕ್ಕ ನನ್ ಬಿಟ್ಟು ಬೇಡಪ್ಪ. ನಾನು ಸರ್ 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 ಈ ಲೆವೆಲ್ ಪರ್ಫಾರ್ಮೆನ್ಸ್ ಬೇರೆ. ಅಲ್ಲ, ಒಂದ್ ಕ್ಷಣ ನಮಗೆ ಉಸಿರು ನಿಂತೋಯ್ತು. ಈ ಲೆವೆಲ್ಗ ಸರ್ ನಮ್ಮನ್ನ ಹೆದರ್ಸೋದು. ಇವರು ಒಂದು ಚೂರು ಅಲ್ಗಾಡಿಲ್ಲ. ಸರ್ ಯಾಕೆ ಸರ್ ಎದ್ದಿಲ್ಲ ನೀವು? ಅಳ್ಳಾಡಬೇಡಿ ಅಂತ ಹೇಳಿದ್ರು ಸರ್. ಕಟ್ಟೇಳಾದ್ಮೇಲೂ ಎದ್ದಿಲ್ಲ, ನಾವೆಲ್ಲ ಎಬ್ಬಿಸ್ತಾ ಇದ್ರಿ, ಯಾವಾಗ್ಲೂ ಎದ್ದಿಲ್ಲ. ಇನ್ನು ಮುಗಿದಿದೆ ಇಲ್ಲೋ ಅಂತ ನಮಗೆ ಅನಿಸ್ತು. ಸರ್ ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಹೆಸರು ಕೇಳ್ಬೋದೇ? ಸಂಗನ ಬಸಪ್ಪ ಗುರಪ್ಪ ಅಂಗಡಿ ಅಂತ. ನಾಟಕಗಳಲ್ಲಿ, ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತೀರಾ? ಜೂನಿಯರ್ ಆರ್ಟಿಸ್ಟ್ ಮಾಡ್ತಾ ಇದ್ವಿ. ವೆರಿ ಗುಡ್. ಎಷ್ಟು ವರ್ಷದಿಂದ? ಸುಮಾರು ಒಂದು 8-10 ವರ್ಷ ಮೇಲಾಯ್ತು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಇಲ್ಲಿ ಬಂದು ಆಕೆ ಪರ್ಫಾರ್ಮೆನ್ಸ್ಗೆ ನೀವು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಚೆನ್ನಾಗಿರಿ ಸರ್, ನೀವು ನಿಮ್ಮ ಆಯಸ್ ಚೆನ್ನಾಗಿರ್ಲಿ, ಗಟ್ಟಿಯಾಗಿರ್ಲಿ ಅಂತ ಆಶಿಸ್ತೀವಿ ನಾವು. ಸಿನಿಮಾದಲ್ಲಿ ನಾವು ಈ ತರ ಡೆಡ್ ಬಾಡಿ ಸೀನ್ಸ್ ಎಲ್ಲ ಮಾಡ್ತೀವಿ. ಆ ಡೆಡ್ ಬಾಡಿ ಸೀನ್ಸ್ ಮಾಡಿದ್ಮೇಲೆ ಅದೊಂದು ಸಂಪ್ರದಾಯ, ಅದು ಹೆಂಗ್ ಬಂತೋ ಗೊತ್ತಿಲ್ಲ. ಈ ಕ್ಯಾಮರಾ ನೋಡಿ ಒಂದ್ಸಲ ಸ್ಮೈಲ್ ಮಾಡ್ಬೇಕು ಅಂತ ಹೇಳ್ತಾರೆ ಡೈರೆಕ್ಟರ್ಸ್. ಸರ್ ಜಿಮ್ಮಿ ಕರೆಸ್ಲಾ ಸರ್? ನಾನು ಜಿಮ್ಮಿ ಬಾ. ಆಕ್ಷನ್, ಸ್ಮೈಲ್ ಸರ್. ಯಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಸಪ್ಪನವರೇ. ಆದ್ರೆ ಒಂದ್ ವಿಷಯ, ಇವತ್ತು ಇವ್ರನ್ನ ಕಳ್ಸಕ್ಕಿಂತ ಮುಂಚೆ ನಾವು ಹೇಳ್ತೀವಿ, ಸಿನಿಮಾದಲ್ಲಿ ಒಬ್ಬ ಹೀರೋ, ಹೀರೋಯಿನ್, ಕಾಮಿಡಿಯನ್ನು, ವಿಲ್ಲನ್ನು ಎಲ್ಲರೂ ಇರ್ತಾರೆ. ಜೂನಿಯರ್ ಆರ್ಟಿಸ್ಟ್ ಇಲ್ಲದೆ ಯಾವ ಸಿನಿಮಾ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಇವತ್ತು ಮಹಾನಟಿ ಅನ್ನೋ ವೇದಿಕೆಯಿಂದ ಪ್ರತಿಯೊಂದು ಸಿನಿಮಾ ಹಿಂದೆ ಕಾರಣಕರ್ತರಾಗಿರುವಂಥ ಆ ಎಲ್ಲ ಜೂನಿಯರ್ ಆರ್ಟಿಸ್ಟ್ ಆಗಿರುವಂಥ ಸೀನಿಯರ್ ಕಲಾವಿದರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಬಟ್ ನಮ್ಮ ಡೈರೆಕ್ಟರ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಡೈರೆಕ್ಟ್ರೆ, ಸಖತ್ ಪವರ್ಫುಲ್ ಆಗಿತ್ತು ಪರ್ಫಾರ್ಮೆನ್ಸ್. ವಿ ಹ್ಯಾವ್ ಸೀನ್ ಯುವರ್ ಆಕ್ಟಿಂಗ್. ನೀವು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡ್ತೀರಾ, ನಂಗೆ ಅದ್ರ ಬಗ್ಗೆ ಡೌಟೇ ಇಲ್ಲ. ನಾನು ಈ ಆಕ್ಟ್ ಅಲ್ಲಿ ನನಗೆ ಏನು ಆಯ್ತು ಅಂತಂದ್ರೆ, ಅಪ್ಪ ಹೇಳ್ತಿದ್ರು ಮಗಳೇ ಲಕ್ಷ್ಮಿ ಮಣ್ಣು ನಮಗೆ, ಅದೊಂದು ಡೈಲಾಗ್ ಏನೋ ಇದೆ ಅಲ್ವಾ, ಏನಲ್ಲಿ ಏನ್ ಲೈನ್ ಅದ್ರ, ಮಣ್ಣನ್ನ ನಂಬಿದ್ರೆ ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಇವಾಗ ಮಣ್ಣಲ್ಲೇ ಮಣ್ಣಾಗಿ ಅದು ಇವಾಗ ನಿಮಗೆ ಸ್ಯಾಡ್ ಕರುಣೆ ಕೊಟ್ಟಿರೋದ್ರಿಂದ ಅದನ್ನ ಹತ್ಕೊಂಡು ಹೇಳ್ಬೇಕಾಯ್ತು. ಅಲ್ಲಪ್ಪ ಮಣ್ಣೆ ನಿನ್ಗೆ ಏನಾಗಲ್ಲ ಅಂದಿಲ್ಲಪ್ಪ ಹಿಂಗ ಅಂತ ಅಳ್ಕೊಂಡು ಹೇಳ್ಬೇಕಾಯ್ತು. ನೀವೇನ್ ಮಾಡ್ಬಿಟ್ಟು ಸಡನ್ ಆಗಿ ಒಂದು ಚೇಂಜ್ ಓವರ್ ಬಂದ್ಬಿಡ್ತು. ಅಪ್ಪ ಹೇಳ್ತಿದ್ರೆ ಹೆಂಗಿತ್ತದು, ಮಗಳೇ ಲಕ್ಷ್ಮಿ ನಿನ್ಗೆ ಅಂತ ಅವ್ರ ಇಂಟೋನೇಷನ್ ಹೋಗಿ ಬರ್ತಾ ಇದ್ದೀರಾ. ಈ ಸೀನ್ಗೆ ಅಲ್ಲ ಅದು, ಅಲ್ವಾ? ಅದೊಂದು ಚೂರು ಗಮನ ಇಟ್ಕೊಳ್ಳಿ ನೀವು. ರಾಬರ್ಟ್ ಅಂತ ಒಂದು ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇದ್ದೀನಿ ನಾನು. ಒಂದು ಸೀನ್ ಬರುತ್ತೆ, ದರ್ಶನ್ ಸರ್ ಅವ್ರ ಮಗ ಇರ್ತಾನೆ, ಟೆಂಪಲ್ ಮುಂದೆ ಕೂತ್ಕೊಂಡಿರ್ತಾನೆ, ಅವ್ರ ಮಗ ಬೇಜಾರನ್ನ ಕೂತಿರ್ತಾನೆ, ಅವ್ರು ಬಂದು ಕೂತ್ಕೋತಾರೆ. ಅವ್ನು ಹೇಳ್ತಾನೆ, ಅಪ್ಪ ನನಗೆ ಸ್ಟ್ಯಾಮರಿಂಗ್ ಇದೆ ಅಂತ ಅಂದ್ಬಿಟ್ಟು ಸ್ಕೂಲಲ್ಲಿ ರೇಗಿಸ್ತಾ ಇದ್ದಾರೆ ಅಂತ. ಹುಡುಗ ಹತ್ಕೊಂಡು ಅವ್ನು ಫುಲ್ ಎಮೋಷನಲ್ ಆಗಿ ಹೇಳ್ತಿರ್ತಾನೆ. ನಾವು ಸೀನ್ ಬರ್ದಾಗ ಅವ್ನ ಎಮೋಷನಲ್ಗೆ ಹೀರೋನು ಎಮೋಷನಲ್ ಆಗ್ತಾರೆ. ಅವ್ರು ಅವನ್ನ ಸಮಾಧಾನ ಮಾಡ್ತಾನೆ. ಸೀನ್ ಬರ್ದಿದ್ದು ನಾನು ಸೀನ್ ರೀಡಿಂಗ್ ದರ್ಶನ್ ಸರ್ ಹಂಗೆ ಕೊಟ್ಟೆ. ಬಂದ ತಕ್ಷಣ ಅವ್ರಿಗೆ ಹೇಳ್ದೆ, ಸರ್ ಹಿಂಗಿದೆ ಶಾರ್ಟ್. ಏನ್ ಶಾರ್ಟ್ ಮಗನೇ? ಫಸ್ಟ್ ಶಾರ್ಟ್. ಅವ್ನು ಕೂತಿರ್ತಾನೆ, ನೀವು ಬಂದು ಕೂತ್ಕೋತೀರಾ, ಅದಷ್ಟು ಬಿಟ್ಟಿದ್ದೀನಿ. ಇವಾಗ ಫಸ್ಟ್ ಶಾರ್ಟ್ ನಾನೊಂದು ಟ್ರಾಲಿ ಹಾಕೊಂಡಿದ್ದೀನಿ, ಸೊ ಅವ್ನು ಹೇಳ್ತೀನಿ, ನೀವು ರಿಯಾಕ್ಟ್ ಮಾಡ್ತಾ ಹೋಗ್ಬೇಕು ಅದಕ್ಕೆ. ಹೌದಾ ಸರಿ, ನಾನೊಂದು ಚೂರು ಏನೋ ಚೇಂಜ್ ಮಾಡ್ಲಾ, ನೀನು ನೋಡ್ತೀಯ ಒಂದ್ಸತಿ ಅಂತ. ಆಯ್ತು ಮಾಡಿ ಅಂತಂದೆ. ನಾವು ರಿಯಾಕ್ಟ್ ಮಾಡಬೇಕು ಅಂತಿದ್ವಲ್ಲ, ಅವ್ರು ಏನ್ ಮಾಡಿದ್ರು, ನೀವು ಇವಾಗ ಸೀನ್ ಅದು ಹಂಗೆ ಶೂಟ್ ಮಾಡಿರೋದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ರಿಯಾಕ್ಟೇ ಮಾಡ್ಲಿಲ್ಲ, ಫುಲ್ ಸ್ಟನ್ ತರ ಹಿಂಗೆ ಬೇಜಾರು, ಒಂದೇ ಎಕ್ಸ್ಪ್ರೆಷನ್, ಒಂದೇ ಲುಕ್, ಒಂದೇ ಕಡೆ ಇದ್ರು. ಅವ್ರು ಇಲ್ಲಿದ್ದವರು ಇಲ್ಲಿ ತಿರುಗು ನೋಡಿಲ್ಲ. ಅಂದ್ರೆ ಅವ್ರ ತಲೆನಲ್ಲಿ ಇಡೀ ಕತೆ ಓಡ್ತಾ ಇದೆ. ನಾನು ಇವ್ರ ತಂದೆ ಅಲ್ಲ, ನಾನು ಇವ್ರ ತಂದೆ ಸತ್ತೋಗಿದ್ದಾನೆ, ಆ ಹೆಸರಿನಲ್ಲಿ ನಾನು ಬಂದಿದ್ದೀನಿ. ಇಡೀ ಕತೆ ಅವ್ರ ತಲೆನಲ್ಲಿ ಓಡಿರೋದಕ್ಕೋಸ್ಕರ ಏನಾಗುತ್ತೆ, ಅವನೊಂದು ಗಿಲ್ಟು ಎಲ್ಲ ಎಮೋಷನ್ಸ್ ರನ್ ಆಗ್ತಾ ಇರುತ್ತೆ. ಹಂಗೆ ಇಡೀ ಕುತ್ಕೊಂಡ್ರೆ ನನಗೆ ವಾವ್ ಅನಿಸ್ಬಿಡ್ತು. ನಾನು ಮಾನಿಟರ್ ನೋಡ್ತಿದ್ದೆ ಹಂಗೆ. ದಟ್ ವಾಸ್ ಅನ್ ಆಕ್ಟರ್ಸ್ ಕಾಂಟ್ರಿಬ್ಯೂಷನ್, ನಾಟ್ ಅ ಡೈರೆಕ್ಟರ್ಸ್ ಕಾಂಟ್ರಿಬ್ಯೂಷನ್. ಹಂಗೆ ಒಂದು ಸಿನಾರಿಯೋನ ಚೇಂಜ್ ಆಗ್ಬಿಡುತ್ತೆ. ವೆನ್ ಯು ಆರ್ ನಾಟ್ ಇವನ್, ದಟ್ ಈಸ್ ನೀವು ಆಕ್ಟ್ ಮಾಡದೆ ಕೂಡ ಆಕ್ಟ್ ಮಾಡ್ತಾ ಇರೋ ಥರ ಅದು, ಆ ನಿರ್ಲಿಪ್ತತೆ. ಸೊ ಆ ಥರ ಸಿಚುವೇಶನ್ ಬರುತ್ತೆ ಅಂತ ಹೇಳ್ದಕ್ಕೆ ಬಂದಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ತರುಣ್ ಅವರೇ. ಸೊ ಇವತ್ತಿನ ಈ ಒಂದು ಬ್ಯಾಟಲ್ ಅಲ್ಲಿ ನಿಮಗಿಂತ ಮುಂಚೆ ಪರ್ಫಾರ್ಮ್ ಮಾಡಿದ್ದು ಬಿಂದು ಹೊನ್ನಾಳಿ. ಲೆಟ್ಸ್ ವೆಲ್ಕಮ್ ಬಿಂದು ಹೊನ್ನಾಳಿ. ಈಗ ಈ ಬ್ಯಾಟಲ್ ನ ವಿನ್ನರ್ ಯಾರು ಅಂತ ತಿಳ್ಕೊಳ್ಳುವಂತಹ ಸಮಯ. ಲೈಟ್ಸ್ ಪ್ಲೀಸ್. ಈ ಬ್ಯಾಟಲ್ ನ ವಿನ್ನರ್ ಇಸ್ ಬಿಂದು ಹೊನ್ನಾಳಿ. ಈ ಬ್ಯಾಟಲ್ ನ ವಿನ್ನರ್ ಬಿಂದು ಹೊನ್ನಾಳಿ. ಇನ್ನ ತರುಣ್ ಅವ್ರು ಏನೋ ಹೇಳ್ಬೇಕಂತಿದ್ದಾರೆ. ಎಸ್, ಇನ್ನೊಂದಿದೆ. ಏನು? ಆಲ್ಸೋ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಬಿಂದು ಹೊನ್ನಾಳಿ. ಬಿಂದು, ಐ ವಾಂಟ್ ಟು ಸೇ ಒನ್ ಥಿಂಗ್. ಕಂಗ್ರಾಚುಲೇಷನ್ಸ್ ಬ್ರದರ್, ಕಂಗ್ರಾಚುಲೇಷನ್ಸ್. ಬಿಂದು, ಎಷ್ಟು ಖುಷಿ ಆಯ್ತು ಬಿಂದು. ನನಗೆ ಅವತ್ತು ಹೇಳಿದ್ದೆ ನಾನು ಆಕ್ಟಿಂಗ್ ಅಲ್ಲಿ ನನಗೆ ಬಂದ್ರೆ ಇನ್ನೂ ಸಂತೋಷ ಆಗುತ್ತೆ ಅಂತ. ಡ್ಯಾನ್ಸ್ ಅಲ್ಲಿ ಬಂದಿತ್ತು, ಖುಷಿ ಆಯ್ತು. ಬಟ್ ಆಕ್ಟಿಂಗ್ ಅಲ್ಲಿ ಬಂತಲ್ಲ, ನನಗೆ ತಡ್ಕೊಳಕ್ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ನಂಗೂ ತುಂಬಾ ಖುಷಿ ಆಯ್ತು ಕಣೆ ನಿಂಗೆ ಬಂದಿದ್ದು. ಬಿಂದು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆರಾಧನಾ ಅವರ ಪರ್ಫಾರ್ಮೆನ್ಸ್ಗೆ ನಮ್ಮ ಜಡ್ಜಸ್ ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ. 4 stars. 4 stars. 3.5. 3.5. 3.5. 3.5. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದು ಒಳ್ಳೆ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ನೀನಾನ ಬ್ಯಾಟಲ್ ರೌಂಡ್ ಅಲ್ಲಿ ಇವತ್ತು ಒಂದಷ್ಟು ಬ್ಯಾಟಲ್ ಗಳನ್ನ ನಾವು ನೋಡಿದ್ವಿ. ಮತ್ತೆ ನಾಳೆ ಇಂಟ್ರೆಸ್ಟಿಂಗ್ ಬ್ಯಾಟಲ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇದು ಲಕ್ಸ್ಕೋ ಪ್ರೆಸೆಂಟ್ಸ್ ಮಹಾನಟಿ, co-powered by Gold winner Ramraj Dhotis and Shirts, Denver Deodorant, special partner Sparsh Masala, Hats and Cut, Honda Shine 100, Arvind Properties Nelmangala, Gold buying partner White Gold, digital streaming partner ZEE5. ಶುಭರಾತ್ರಿ, ಸಿಗೋಣ ನಾಳಿನ ಸಂಚಿಕೆಯಲ್ಲಿ.